नमो भगवते वासुदेवाय। नमो भगवते नमो भगवते वासुदेव। शान्तिविरान्दस्य ज्ञानाञ्जनशलाकया चक्षुः। नमो विष्णुपादाय कृष्णप्रेष्ठाय। नमस्ते सारस्वती देवी गौरवाणी प्रचारिणे विशेषतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरव। हरे कृष्ण 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 हरे हरे, हरे राम राम राम। श्री चैतन्य चरितामृत मुद्दलीला ಅಧ್ಯಾಯ 19 ಶೀಲ ರೂಪ ಗೋಸ್ವಾಮಿಯವರಿಗೆ ಉಪದೇಶ ಪ್ರದಾನ. ಈ ವ್ಯಕ್ತ ಜಗತ್ತನ್ನು ಸೃಷ್ಟಿಸುವ ಮೊದಲು ಪ್ರಭು ಸೃಷ್ಟಿಕ್ರಮದ ವಿವರಗಳ ಬಗೆಗೆ ಬ್ರಹ್ಮನಿಗೆ ತಿಳಿವು ಬೋಧಿಸಿದನು. ಹಾಗೆ ವೈದಿಕ ಜ್ಞಾನವನ್ನು ಪ್ರಕಾಶಪಡಿಸಿದನು. ತದ್ವತ್ತು ಇದೇ ರೀತಿ ಭಗವಾನ್ ಕೃಷ್ಣನ ವೃಂದಾವನ ಲೀಲೆಗಳಿಗೆ ಪುನರ್ ಚೈತನ್ಯ ನೀಡಲು ಚೈತನ್ಯರು ಶೀಲ ರೂಪ ಗೋಸ್ವಾಮಿಯವರ ಹೃದಯದಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿದರು. ಈ ಶಕ್ತಿಯಿಂದ ಶೀಲ ರೂಪ ಗೋಸ್ವಾಮಿಯವರು ಕೃಷ್ಣನ ವೃಂದಾವನ ಲೀಲೆಗಳನ್ನು ಪುನರುಜ್ಜೀವಗೊಳಿಸಿದರು. ಈ ಲೀಲೆಗಳಾದರೂ ಜನರಿಗೆ ಹೆಚ್ಚು ಕಡಿಮೆ ಮರೆತೇ ಹೋಗಿದ್ದವು. ಈ ಪರಿಯಲ್ಲಿ ರೂಪ ಗೋಸ್ವಾಮಿಯವರು ಜಗತ್ತಿನಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡಿದರು. ಯಾಕಂದ್ರೆ ಕೃಷ್ಣನ ವೃಂದಾವನ ಲೀಲೆಗಳಿಗೆ ಪುನರ್ ಚೈತನ್ಯ ನೀಡಲು ಚೈತನ್ಯರು ಶ್ರೀಲ ರೂಪ ಗೋಸ್ವಾಮಿಯವರ ಹೃದಯದಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿದರು. ಹಾಗಾಗಿ ನಾವು ಗುರು ಶಿಷ್ಯ ಪರಂಪರೆಯನ್ನು ಪ್ರತಿನಿಧಿಸ್ತಾ ಯಾವುದಾದ್ರೂ ಒಂದು ಸೇವೆಯನ್ನು ಮಾಡಿದಾಗ ಈ ಕೃಪೆ ನಮ್ಮ ಆಚಾರ್ಯರ ಮೂಲಕ, ಕೃಷ್ಣನ ಕೃಪೆ ಆಚಾರ್ಯರ ಮೂಲಕ ನಮಗೆ ತಲುಪಿ ನಮ್ಮ ಹೃದಯದಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುತ್ತೆ. ಆ ಆಧ್ಯಾತ್ಮಿಕ ಶಕ್ತಿಯಿಂದಾಗಿ ಅಂತಹ ಯಾವ್ದಾದ್ರು ಒಂದು ಮಹತ್ತರವಾದ ಸೇವೆ ಇದ್ರೂ ಕೂಡ ಅದು ಬಹಳ ಅದ್ಭುತವಾಗಿ ನೆರವೇರುತ್ತೆ. ಅದು ನಮ್ಮ ಸಾಮರ್ಥ್ಯ ಅಲ್ಲ, ಅದು ಸುಮ್ಮನೆ ಕೃಪೆ ಅಷ್ಟೇ, ಆಧ್ಯಾತ್ಮಿಕ ಶಕ್ತಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರವ. ರೂಪ ಹಾಗೂ ಸನಾತನ ಎನ್ನುವ ಇಬ್ಬರು ಸಹೋದರರು ರಾಮಕೇಲಿ ಎಂಬ ಗ್ರಾಮದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡಿದ ಬಳಿಕ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿದರು. ರಾಮಕೇಲಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿಯವರನ್ನು ಅಂದ್ರೆ ಸಾಕಾರ ಮಲ್ಲಿಕ್ ದಬೀರ್ ಖಾನ್ ಅವರನ್ನ ಭೇಟಿ ಮಾಡಿದ್ದ ಅದರ ವರ್ಣನೆ ಆಗ್ಲೇ ಆಗಿದೆ. ಅದಾದ್ಮೇಲೆ ಅವರು ತಮ್ಮ ಮನೆಗಳಿಗೆ ಹಿಂದಿರುಗಿದರು. ತಮ್ಮ ಲೌಕಿಕ ಕಾರ್ಯ ಚಟುವಟಿಕೆಗಳನ್ನು ಬಿಟ್ಟು ಕೊಡಲು ಅನುವಾಗುವಂತಹ ಉಪಾಯವೊಂದನ್ನು ಈ ಸಹೋದರರು ಕಂಡುಕೊಂಡರು. ಆಲೋಚನೆಯನ್ನು ಕಾರ್ಯಗತ ಮಾಡುವ ಸಲುವಾಗಿ ಇವರು ಬ್ರಾಹ್ಮಣರನ್ನು ನಿಯಮಿಸಿ ಅವರಿಗೆ ಹೇರಳ ಪ್ರಮಾಣದ ಹಣವನ್ನು ನೀಡಿದರು. ತಮಗೆ ಹಣ ನೀಡಿದ ಸಹೋದರರು ಬಹು ಬೇಗ ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳ ಆಶ್ರಯ ಪಡೆಯಲೆಂಬ ದೃಷ್ಟಿಯಿಂದ ಆ ಬ್ರಾಹ್ಮಣರು ಧಾರ್ಮಿಕ ವಿಧಿಗಳನ್ನಾಚರಿಸಿ ಕೃಷ್ಣನ ಪವಿತ್ರ ನಾಮವನ್ನು ಜಪಿಸಿದರು. ಬ್ರಾಹ್ಮಣರನ್ನ ಕರೆಸಿ ಒಂದು ವಿಧಿಯನ್ನ ಮಾಡ್ತಾರೆ. ಏನು ವಿಧಿ ಅದು? ಕೃಷ್ಣನ ಪವಿತ್ರ ನಾಮವನ್ನು ಜಪ ಮಾಡಿದ್ದು. ಉದ್ದೇಶ ತಮ್ಮ ಈ ಒಂದು ಕೆಲಸದಿಂದ ನಿವೃತ್ತರಾಗಿ ಸದಾ ಚೈತನ್ಯ ಮಹಾಪ್ರಭುಗಳ ಆಂದೋಲನವನ್ನು ಸೇರೋದಕ್ಕೆ, ಅವರ ಸೇವೆಯಲ್ಲಿ ತೊಡಗುವ ಉದ್ದೇಶದಿಂದ ಅವರು ಈ ರೀತಿಯಾದ ಒಂದು ವಿಧಿಯನ್ನ ನಡೆಸ್ತಾರೆ, ಧಾರ್ಮಿಕ ವಿಧಿಯನ್ನು. ಈ ಸಂದರ್ಭದಲ್ಲಿ ರೂಪ ಗೋಸ್ವಾಮಿ ಅವರು ನೌಕರಿ ತ್ಯಜಿಸಿ ತಮ್ಮ ಮನೆಗೆ ಮರಳಿದರು. ಹಡಗುಗಳಲ್ಲಿ ತುಂಬಿಕೊಂಡು ಅಪಾರ ಸಂಪತ್ತನ್ನು ತಮ್ಮೊಡನೆ ಒಯ್ದು ತಂದರು. ಸೊ ರೂಪ ಗೋಸ್ವಾಮಿ ಅವರು ತಮ್ಮ ಕೆಲಸದಿಂದ ನಿವೃತ್ತರಾಗ್ತಾರೆ, ತ್ಯಜಿಸಿ ಬರ್ತಾರೆ. ಹಡಗುಗಳಲ್ಲಿ ತುಂಬಿಕೊಂಡು ಅಪಾರ ಸಂಪತ್ತನ್ನು ತರ್ತಾರೆ. ತಮ್ಮೊಡನೆ ತಂದಿದ್ದ ಸಂಪತ್ತನ್ನೆಲ್ಲ ರೂಪ ಗೋಸ್ವಾಮಿ ಅವರು ವ್ಯವಸ್ಥಿತವಾಗಿ ಹಂಚಿದರು. ಹೇಗೆ ಹಂಚಿದರು? ವ್ಯವಸ್ಥಿತವಾಗಿ ಸಂಪತ್ತಿನ 50% ಬ್ರಾಹ್ಮಣ ವೈಷ್ಣವರಿಗೂ
25% ನೆಂಟರಿಷ್ಟರಿಗೂ ನೀಡಿದರು. ರೂಪ ಗೋಸ್ವಾಮಿ ಅವರು ತಮ್ಮ ಸಂಪತ್ತಿನ ಕಾಲು ಭಾಗವನ್ನು ಗೌರವ ಸ್ಥಾನದ ಬ್ರಾಹ್ಮಣನೊಬ್ಬನ ಬಳಿ ಇರಿಸಿದರು. ಇನ್ನೊಂದು ಉಳಿದಿದ್ದು 25% ಬ್ರಾಹ್ಮಣರ ಕೈಲಿ ಕೊಡ್ತಾರೆ. ಅವರು ಕಾನೂನಿನ ತೊಡಕೊಂದನ್ನು ನಿರೀಕ್ಷಿಸುತ್ತಿದ್ದರು. ಆದ್ದರಿಂದ ಸ್ವಹಿತದ ದೃಷ್ಟಿಯಿಂದ ಇಷ್ಟು ಹಣವನ್ನು ತಮಗಾಗಿ ಉಳಿಸಿಕೊಂಡ್ರು. ತುರ್ತು ಸನ್ನಿವೇಶಕ್ಕೋಸ್ಕರ ಅಂತ ಉಳಿಸ್ಕೊಂಡ್ರು. ಬಂಗಾಳದ ಒಬ್ಬ ವರ್ತಕನ ಬಳಿ ಅವರು 10,000 ನಾಣ್ಯಗಳನ್ನು ಠೇವಣಿಯಾಗಿ ಇರಿಸಿದರು. ಇನ್ನೊಂದು 10,000 ನಾಣ್ಯಗಳನ್ನು ಅವರು ಯಾರೋ ಒಬ್ಬ ವರ್ತಕನ ಹತ್ರ ಇರಿಸಿದ್ರು. ಈ ಹಣವನ್ನು ಮುಂದೆ ಅವರ ಸಹೋದರ ಶ್ರೀ ಸನಾತನ ಗೋಸ್ವಾಮಿ ಅವರು ವ್ಯಯಿಸಿದರು. ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಗೆ ಹಿಂದಿರುಗಿ ಬಂದಿರುವರೆಂದು ಅರಣ್ಯದ ಮಾರ್ಗವಾಗಿ ಬೃಂದಾವನಕ್ಕೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆಂತಲೂ ಶ್ರೀ ರೂಪ ಗೋಸ್ವಾಮಿ ಅವರಿಗೆ ವರ್ತಮಾನ ಸಿಕ್ಕಿತು. ಜಗನ್ನಾಥಪುರಿಗೆ ಹಿಂದಿರುಗಿ ಬಂದಿದ್ದಾರೆ, ಮತ್ತೆ ಅವರು ಬೃಂದಾವನಕ್ಕೆ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಇನ್ನು ಅವರು ಇವಾಗ ನಾವು ಆಗ್ಲೇ 2 ಹಿಂದೆ ಅಧ್ಯಾಯಗಳಲ್ಲಿ ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಹೋಗಿರೋದ್ರ ಬಗ್ಗೆ ಆಗ್ಲೇ ಶ್ರವಣ ಮಾಡಿದ್ವಿ. ಆದ್ರೆ ಇದು ಅದಕ್ಕಿಂತ ಮುಂಚೆ ನಡೆದಿದ್ದಂತಹ ಸನ್ನಿವೇಶ ಪ್ರಕರಣ. ರೂಪ ಗೋಸ್ವಾಮಿ ಅವರು ಗೊತ್ತಾಗುತ್ತೆ, ಅವರು ಹೊರಡಕ್ಕೆ ಸಿದ್ಧ ಮಾಡ್ಕೋತಾ ಇದ್ದಾರೆ ಅಂತ. ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಎಂದು ಹೊರಡಲಿದ್ದಾರೆಂಬುದನ್ನು ತಿಳಿದುಕೊಂಡು ಬರಲು ಶ್ರೀ ರೂಪ ಗೋಸ್ವಾಮಿ ಅವರು ಇಬ್ಬರನ್ನು ಜಗನ್ನಾಥಪುರಿಗೆ ಕಳುಹಿಸಿದರು. ದೂತರಿಗೆ ಶ್ರೀ ರೂಪ ಗೋಸ್ವಾಮಿ ಅವರು ಹೇಳಿದರು, ನೀವು ಬೇಗ ಹಿಂದಿರುಗಿ ಬಂದು ಚೈತನ್ಯರು ಎಂದು ಪ್ರಯಾಣ ಹೊರಡಲಿದ್ದಾರೆಂಬುದನ್ನು ನನಗೆ ತಿಳಿಸಬೇಕು. ನೀವು ಕೊಡುವ ಸುದ್ದಿಯ ಅನುಸಾರ ನಾನು ಮುಂದಿನ ಏರ್ಪಾಟುಗಳನ್ನು ಮಾಡಿಕೊಳ್ಳುವೆ. ಸನಾತನ ಗೋಸ್ವಾಮಿ ಅವರು ಗೌಡ ದೇಶದಲ್ಲಿರುತ್ತಾ ಮನಸ್ಸಿನಲ್ಲಿ ಹೀಗೆಂದು ಆಲೋಚಿಸುತ್ತಿದ್ದರು. ನವಾಬನು ನನ್ನ ಬಗೆಗೆ ತುಂಬಾ ಸಂತೃಪ್ತನಾಗಿದ್ದಾನೆ. ನಿಶ್ಚಯವಾಗಿಯೂ ಅವನ ಋಣಭಾರ ನನ್ನ ಮೇಲಿದೆ. ಈ ಕಡೆ ಸನಾತನ ಗೋಸ್ವಾಮಿ ಅವರ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹೇಗೋ ಅಂತೂ ನವಾಬನಿಗೆ ನನ್ನ ಮೇಲೆ ಸಿಟ್ಟು ಬಂದರೆ ನಾನು ಗೆದ್ದ ಹಾಗೆ. ಇದು ನನ್ನ ನಿರ್ಧಾರ. ಸನಾತನ ಗೋಸ್ವಾಮಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಈ ನವಾಬನಿಗೆ ಬಹಳ ಪ್ರೀತಿ ಇದೆ, ತುಂಬಾ ನನ್ನನ್ನು ನಂಬಿದ್ದಾನೆ, ನನ್ನ ಬಗ್ಗೆ ತುಂಬಾ ಸಂತೃಪ್ತನಾಗಿದ್ದಾನೆ. ಹಾಗಾಗಿ ಇದು ಸ್ವಲ್ಪ ತೊಂದ್ರೆ. ನನ್ನ ಮೇಲೆ ಅವನೇನ ಸಿಟ್ಟು ಮಾಡ್ಕೊಂಡ್ರೆ ಸ್ವಲ್ಪ ನನಗೆ ಸುಲಭ ಆಗತ್ತೆ. ಏನೋ ಉದ್ದೇಶ, ಕೆಲಸದಿಂದ ಹೊರಗಡೆ ಬರೋದು. ಅನಾರೋಗ್ಯದ ನೆವ ಹೇಳಿ ಸನಾತನ ಗೋಸ್ವಾಮಿ ಅವರು ಮನೆಯಲ್ಲಿದ್ದು ಬಿಟ್ಟರು. ಹೀಗೆ ಅವರು ಸರ್ಕಾರಿ ನೌಕರಿಯನ್ನು ತ್ಯಜಿಸಿ ರಾಜಸಭೆಗೆ ಹೋಗದೆಯೇ ಕಾಲ ಯಾಪನೆ ಮಾಡತೊಡಗಿದರು. ದುರಾಸೆಯೇ ಮೈ ತಳೆದಂತಿದ್ದ ಇಲಾಖಾ ಮುಖ್ಯಸ್ಥರು ಹಾಗೂ ಕಾರಕೂನರು ಸರಕಾರಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತಿದ್ದರು. ಇತ್ತ ಸನಾತನರು ಮನೆಯಲ್ಲಿದ್ದುಕೊಂಡು ಧರ್ಮಗ್ರಂಥಗಳನ್ನು ಕುರಿತ ಜಿಜ್ಞಾಸೆಯಲ್ಲಿ ಹೊತ್ತು ಕಳೆಯುವರು. ಸರ್ಕಾರದಲ್ಲಿ ಯಾರ್ಯಾರು ಅವ್ರವ್ರ ಕೆಲಸ ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ. ಸನಾತನ ಗೋಸ್ವಾಮಿಯವರು ತಮ್ಮ ಪಾಡಿಗೆ ತಮ್ಮ ಮನೆಯಲ್ಲಿ ಇದ್ಕೊಂಡು ಧರ್ಮಗ್ರಂಥಗಳನ್ನ ಅದರ ಅಧ್ಯಯನದಲ್ಲಿ ತೊಡಗಿದ್ದಾರೆ. ಈ ಸನಾತನ ಗೋಸ್ವಾಮಿಯರು 20 ಅಥವಾ 30 ಮಂದಿ ವಿದ್ವಾಂಸ ಬ್ರಾಹ್ಮಣರ ಸಭೆ ಸೇರಿಸಿ ಶ್ರೀಮದ್ ಭಾಗವತದ ವಿಚಾರವನ್ನು ಚರ್ಚಿಸುತ್ತಿದ್ದರು. ವಿದ್ವಾಂಸರಾದ ಬ್ರಾಹ್ಮಣರ ಸಂಘದಲ್ಲಿ ಸನಾತನ ಗೋಸ್ವಾಮಿಯವರು ಶ್ರೀಮದ್ ಭಾಗವತದ ಅಧ್ಯಯನದಲ್ಲಿ ತೊಡಗಿರುತ್ತಾ ಒಂದು ದಿನ ಬಂಗಾಳದ ನವಾಬ ಹಾಗೂ ಅವನ ಜೊತೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಬಂದಿಳಿದರು. ನವಾಬ್ ಬಂದ್ಬಿಟ್ಟ. ರಾಜನು ಆಗಮಿಸಿದ್ದನ್ನು ಕಂಡ ಕೂಡಲೇ ಬ್ರಾಹ್ಮಣರು ಹಾಗೂ ಸನಾತನ ಗೋಸ್ವಾಮಿಯವರು ಎದ್ದು ನಿಂತು ಗೌರವ ಪೂರ್ವಕವಾಗಿ ಉಚಿತ ಆಸನವನ್ನು ಕೊಟ್ಟು ಅವನನ್ನು ಕುಳ್ಳಿರಿಸಿದರು. ನವಾಬರು ನುಡಿದನು, ನಾನು ನನ್ನ ಖಾಸಗಿ ವೈದ್ಯನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದೆ. ನಿಮಗೆ ಏನು ಕಾಯಿಲೆ ಇಲ್ಲವೆಂದು ಆ ವೈದ್ಯ ವರದಿ ಮಾಡಿದ್ದಾನೆ. ವೈದ್ಯನು ನಿಮ್ಮನ್ನು ಪರೀಕ್ಷಿಸಿ ಹೇಳಿದ್ದರ ಪ್ರಕಾರ ನೀವು ಸಂಪೂರ್ಣ ಆರೋಗ್ಯವಂತರಾಗಿದ್ದೀರಿ. ನನ್ನ ರಾಜ ಕಾರ್ಯಗಳನ್ನು ನಿಭಾಯಿಸಲು ನಾನು ನಿಮ್ಮನ್ನು ಅವಲಂಬಿಸಿಕೊಂಡಿದ್ದೇನೆ. ನೀವು ಹಾಯಾಗಿ ಮನೆಯಲ್ಲಿ ಕುಳಿತಿರುವ ಸಲುವಾಗಿ ಸರಕಾರಿ ಕಾರ್ಯಗಳನ್ನು ಬಿಟ್ಟಿದ್ದೀರಿ. ನನ್ನ ಎಲ್ಲಾ ಕೆಲಸಗಳನ್ನು ನೀವು ಕೆಡವಿ ಬಿಟ್ಟಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ನಿರ್ಭಯದಿಂದ ನನಗೆ ಹೇಳಿಬಿಡಿ. ಸನಾತನ ಗೋಸ್ವಾಮಿ ಅವರು ಉತ್ತರ ಕೊಡ್ತಾರೆ, ತಾವು ಇನ್ನು ಮುಂದೆ ನನ್ನಿಂದ ಯಾವ ಸೇವೆಯನ್ನು ನಿರೀಕ್ಷಿಸುವಂತಿಲ್ಲ. ಸರ್ಕಾರದ ಕಾರ್ಯಗಳನ್ನು ಮಾಡಲು ದಯವಿಟ್ಟು ಬೇರೆ ಯಾರನ್ನಾದರೂ ನೇಮಿಸಿಕೊಳ್ಳಿ. ಸನಾತನ ಗೋಸ್ವಾಮಿ ಅವರ ಬಗೆಗೆ ಕೋಪಾವಿಷ್ಟನಾದ ನವಾಬನು ನುಡಿದನು, ನಿಮ್ಮ ಹಿರಿಯ ಸಹೋದರನಿದ್ದಾನಲ್ಲ, ಅವನು ದರೋಡೆ ಕೋರನಂತೆ ವರ್ತಿಸುತ್ತಿದ್ದಾನೆ. ಹಿರಿಯ ಸಹೋದರ
ಹಲವು ಜೀವಿಗಳನ್ನು ಕೊಂದು ಹಾಕಿ ನಿಮ್ಮ ಹಿರಿಯ ಸಹೋದರನು ಇಡೀ ಬಂಗಾಳ ದೇಶವನ್ನು ನಾಶ ಮಾಡಿದ್ದಾನೆ. ಈಗ ನೀವು ನನ್ನ ಯೋಜನೆಗಳನ್ನೆಲ್ಲವನ್ನೂ ನಾಶ ಮಾಡುತ್ತಿದ್ದೀರಿ. ಸನಾತನ ಗೋಸ್ವಾಮಿ ನುಡಿದರು, ನೀವು ಬಂಗಾಳದ ಪರಮೋನ್ನತ ಅಧಿಪತಿ, ಅಲ್ಲದೆ ಪೂರ್ಣ ಸ್ವತಂತ್ರರು ಆಗಿದ್ದೀರಿ. ಯಾರಾದರೂ ತಪ್ಪೆಸಗಿದಾಗ ಅದಕ್ಕೆ ತಕ್ಕ ಶಿಕ್ಷೆಯನ್ನು ನೀವು ನೀಡುವಿರಿ. ಈ ಮಾತು ಕಿವಿಗೆ ಬಿದ್ದೊಡನೆ ನವಾಬನು ಸಿಟ್ಟಿನಿಂದ ಮೇಲೆದ್ದು ತನ್ನ ಮನೆಗೆ ಹೊರಟು ಹೋದ. ಸನಾತನ ಗೋಸ್ವಾಮಿಯರು ತಪ್ಪಿಸಿಕೊಂಡು ಓಡಿ ಹೋಗಲು ಆಸ್ಪದ ಕೊಡದಿರಲು ಅವರ ಬಂಧನಕ್ಕೆ ಆಜ್ಞೆ ಮಾಡಿದ್ದೂ ಆಯಿತು. ಆ ಸಮಯದಲ್ಲಿ ನವಾಬನು ಒರಿಸ್ಸಾ ರಾಜ್ಯದ ಮೇಲೆ ಆಕ್ರಮಣ ನಡೆಸಲು ಹಂಚಿಕೆ ಹೂಡಿದ್ದ. ಎಂದೇ ಸನಾತನ ಗೋಸ್ವಾಮಿಯವರನ್ನು ಉದ್ದೇಶಿಸಿ, ನೀವು ನನ್ನ ಜೊತೆಯಲ್ಲಿ ಬನ್ನಿ ಎಂದು ಆಹ್ವಾನಿಸಿದ. ಸನಾತನ ಗೋಸ್ವಾಮಿಯವರು ಉತ್ತರ ನೀಡಿದರು, ದೇವೋತ್ತಮ ಪರಮ ಪುರುಷನಿಗೆ ಹಿಂಸೆ ನೀಡುವುದಕ್ಕಾಗಿ ನೀವು ಒರಿಸ್ಸಾಗೆ ಹೋಗುತ್ತಿದ್ದೀರಿ. ಈ ಕಾರಣದಿಂದಾಗಿ ನಿಮ್ಮೊಡನೆ ಬರಲು ನಾನು ಅಸಹಾಯಕ ಸ್ಥಿತಿಯಲ್ಲಿದ್ದೀನಿ. ನವಾಬನು ಪುನಃ ಸನಾತನ ಗೋಸ್ವಾಮಿಯವರನ್ನು ಬಂಧಿಸಿ ಸೆರೆಮನೆಯಲ್ಲಿಟ್ಟನು. ಈ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಯಿಂದ ಬೃಂದಾವನಕ್ಕೆ ಪ್ರಯಾಣ ಮಾಡಿದರು. ಈ ಮಧ್ಯೆ ಪ್ರಭುವರಿಯರ ಪ್ರಯಾಣದ ಬಗೆಗೆ ತಿಳಿದುಕೊಂಡು ಬರಲು ಇಬ್ಬರು ದೂತರು ಜಗನ್ನಾಥಪುರಿಗೆ ಹೋಗಿದ್ದರಷ್ಟೇ. ಆ ಇಬ್ಬರು ಹಿಂದಿರುಗಿ ಬಂದು ಪ್ರಭುಗಳು ಬೃಂದಾವನಕ್ಕೆ ಹೊರಟು ಬಿಟ್ಟಿದ್ದಾಗಿದೆ ಎಂದು ರೂಪ ಗೋಸ್ವಾಮಿಯವರಿಗೆ ಹೇಳಿದರು. ಸೊ ಇಲ್ಲಿ ರೂಪ ಗೋಸ್ವಾಮಿ ಆಗ್ಲೇ ಬೃಂದಾವನದಲ್ಲಿದ್ದು ಚೈತನ್ಯ ಮಹಾಪ್ರಭುಗಳು ಯಾವಾಗ ಹೊರಡ್ತಾರೆ ಅಂತ ಜಗನ್ನಾಥಪುರಿಯಿಂದ ಅಂತ ತಿಳ್ಕೊಂಬರಕ್ಕೆ ಇಬ್ರು ದೂತರನ್ನ ಕಳ್ಸಿರ್ತಾರೆ. ಆ ಸಮಯದಲ್ಲಿ ಸನಾತನ ಗೋಸ್ವಾಮಿ ಇನ್ನೂ ಆ ಕೆಲಸದಲ್ಲಿದ್ದು ನವಾಬ ಅವರನ್ನ ಇವಾಗ ಹಿಡಿದು ಸೆರೆಮನೆಯಲ್ಲಿ ಹಾಕಿದ್ದಾನೆ. ನಡೆದಿದೆ ಒಂದೇ ಸಮಯದಲ್ಲಿ. ತಾವು ಕಳಿಸಿದ್ದ ದೂತರಿಬ್ಬರಿಂದ ರೂಪರಿಗೆ ಸುದ್ದಿ ಬಂದುದು ಸರಿಯಷ್ಟೇ. ಆ ಕೂಡಲೇ ರೂಪ ಗೋಸ್ವಾಮಿಯವರು ಸನಾತನ ಗೋಸ್ವಾಮಿ ಅವರಿಗೆ ಒಂದು ಪತ್ರ ಬರೆದರು. ಪ್ರಭುವರಿಯರು ಬೃಂದಾವನಕ್ಕೆ ಹೊರಟು ಬಿಟ್ಟಿದ್ದಾಗಿದೆ ಎಂದು ಆ ಪತ್ರದಲ್ಲಿ ನಮೂದಿಸಿದ್ದರು. ಸನಾತನ ಗೋಸ್ವಾಮಿಯವರಿಗೆ ರೂಪ ಗೋಸ್ವಾಮಿಯವರು ಬರೆದ ಪತ್ರದಲ್ಲಿ ಹೀಗೆಂದಿದ್ದರು, ನಾವಿಬ್ಬರು ಅಣ್ಣ ತಮ್ಮಂದಿರು ಚೈತನ್ಯ ಮಹಾಪ್ರಭುಗಳನ್ನು ಕಾಣಲು ಹೊರಡಲಿದ್ದೇವೆ. ನೀವು ಹೇಗಾದರೂ ಮಾಡಿ ಬಿಡುಗಡೆ ಪಡೆದುಕೊಂಡು ಬಂದು ನಮ್ಮನ್ನು ಸೇರಿಕೊಳ್ಳುವುದು. ಅಣ್ಣ ತಮ್ಮಂದಿರು ಅಂದ್ರೆ ರೂಪ ಗೋಸ್ವಾಮಿ ಮತ್ತು ಅವರ ತಮ್ಮ ಅನುಪಮ. ರೂಪ ಗೋಸ್ವಾಮಿಯವರು ಕಾಗದವನ್ನು ಮುಂದುವರಿಸಿ ಬರೆದಿದ್ದು ಹೀಗಿತ್ತು: ವರ್ತಕನ ಬಳಿ ನಾನು 10,000 ನಾಣ್ಯಗಳನ್ನು ಠೇವಣಿ ಇರಿಸಿದ್ದೇನೆ. ಬಂಧನದಿಂದ ಬಿಡುಗಡೆ ಪಡೆಯಲು ಆ ಹಣವನ್ನು ಬಳಸಿಕೊಳ್ಳಿ. ಹೇಗಾದರೂ ಮಾಡಿ ಸೆರೆಮನೆಯಿಂದ ಬಿಡಿಸಿಕೊಂಡು ಬೃಂದಾವನಕ್ಕೆ ಬನ್ನಿ. ಹೀಗೆಂದು ಬರೆದು ಈರುವರು ಸಹೋದರರು ರೂಪ ಗೋಸ್ವಾಮಿ ಹಾಗೂ ಅನುಪಮ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಹೊರಟರು. ರೂಪ ಗೋಸ್ವಾಮಿಯವರ ಕಿರಿಯ ಸಹೋದರ ಒಬ್ಬ ಮಹಾ ದೈವ ಭಕ್ತ ಅನುಪಮ. ಅವರ ನಿಜ ನಾಮಧೇಯ ಶ್ರೀ ವಲ್ಲಭ ಎಂದು, ಆದರೆ ಅನುಪಮ ಮಲ್ಲಿಕಾ ಎಂದು ನಾಮಕರಣ ಮಾಡಲಾಗಿತ್ತು. ಶ್ರೀ ವಲ್ಲಭ. ಶ್ರೀ ರೂಪ ಗೋಸ್ವಾಮಿ ಹಾಗೂ ಅನುಪಮ ಮಲ್ಲಿಕಾ ಪ್ರಯಾಗಕ್ಕೆ ಬಂದರು. ಚೈತನ್ಯ ಮಹಾಪ್ರಭುಗಳು ಅಲ್ಲೇ ಇದ್ದಾರೆಂಬ ಸುದ್ದಿ ಕೇಳಿ ಆ ಸಹೋದರರಿಗೆ ಬಹಳ ಸಂತೋಷ ಉಂಟಾಯಿತು. ಅವರು ಬೃಂದಾವನದಿಂದ ಬರ್ತಾರೆ ಪ್ರಯಾಗಕ್ಕೆ. ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಯಿಂದ ಹೊರಟು ಪ್ರಯಾಗಕ್ಕೆ ತಲುಪಿದ್ದಾರೆ. ಇಬ್ಬರು ಪ್ರಯಾಗದಲ್ಲಿ ಭೇಟಿಯಾಗ್ತಾರೆ. ಪ್ರಯಾಗದಲ್ಲಿ ಚೈತನ್ಯ ಮಹಾಪ್ರಭುಗಳು ಬಿಂದು ಮಾಧವನ ದೇವಾಲಯವನ್ನು ನೋಡಲು ಹೋದರು. ಕೇವಲ ಪ್ರಭುಗಳ ದರ್ಶನಾಪೇಕ್ಷೆಯಿಂದ ನೂರಾರು ಅಷ್ಟೇಕೆ ಸಹಸ್ರಾರು ಮಂದಿ ಅವರನ್ನು ಹಿಂಬಾಲಿಸಿದರು. ಪ್ರಭುವರನ್ನು ಹಿಂಬಾಲಿಸಿ ಹೋಗುತ್ತಿದ್ದ ಜನರಲ್ಲಿ ಕೆಲವರು ಅತ್ತರು, ಕೆಲವರು ನಗುತ್ತಿದ್ದರು, ಇನ್ನೂ ಕೆಲವರು ನರ್ತಿಸುತ್ತಿದ್ದರು, ಮತ್ತು ಕೆಲವರು ನಾಮ ಜಪ ಮಾಡುತ್ತಿದ್ದರು. ಕೆಲವರು ವಸ್ತುಶಃ ಕೃಷ್ಣ ಕೃಷ್ಣ ಎಂದು ಜಪಿಸುತ್ತಾ ನೆಲದ ಮೇಲೆ ಹೊರಳಾಡುತ್ತಿದ್ದರು. ಗಂಗಾ ಹಾಗೂ ಯಮುನಾ ನದಿಗಳು ಕೂಡುವ ಸ್ಥಳದಲ್ಲಿ ಪ್ರಯಾಗ ಎನ್ನುವ ಊರಿದೆ. ಪ್ರಯಾಗಕ್ಕೆ ನೀರಿನ ಪ್ರವಾಹ ಹರಿಸಲು ಈ ನದಿಗಳಿಗೆ ಸಾಧ್ಯವಾಗಲಿಲ್ಲ. ಆದರೆ ಚೈತನ್ಯ ಮಹಾಪ್ರಭುಗಳು ರಾಗ ಪರವಶ ಕೃಷ್ಣ ಪ್ರೇಮದ ಪ್ರವಾಹವನ್ನು ತಂದು ಇಡೀ ಊರನ್ನು ಅದರಲ್ಲಿ ಮುಳುಗಿಸಿದರು. ನೆರೆದಿದ್ದ ಜನಸ್ತೋಮವನ್ನು ನೋಡಿ ಆ ಈರ್ವರು ಸಹೋದರರು ನಿರ್ಜನ ಸ್ಥಳವೊಂದರಲ್ಲಿ ನಿಂತುಕೊಂಡರು. ಪ್ರಭು ಬಿಂದು ಮಾಧವನ ದರ್ಶನ ಮಾಡಲು ಚೈತನ್ಯ ಮಹಾಪ್ರಭುಗಳು ರಾಗ ಪರವಶರಾಗಿದ್ದುದು ಆ ಸಹೋದರರಿಗೆ ನಿಚ್ಚಳವಾಗಿ ಕಾಣಿಸಿತು. ಪ್ರಭುವರಿಯರು ಹರಿನಾಮವನ್ನು ಗಟ್ಟಿಯಾಗಿ ಉಚ್ಚರಿಸುತ್ತಿದ್ದರು. ರಾಗ ಪರವಶತೆಗೆ ಸಂದು ನರ್ತಿಸುತ್ತಾ
ತಮ್ಮ ತೋಳುಗಳನ್ನು ಮೇಲೆತ್ತಿ ಹರಿಹರಿ ಎಂದು ಜಪಿಸಿ ಎಂದು ನೆರೆದವರಿಗೆಲ್ಲ ಹೇಳಿದರು. ಚೈತನ್ಯ ಮಹಾಪ್ರಭುಗಳ ಈ ಮಹಿಮೆಯನ್ನು ನೋಡಿ ಪ್ರತಿಯೊಬ್ಬರು ಬೆರಗಾಗಿ ಹೋದರು. ಪ್ರಭು ವರ್ಯರು ಪ್ರಯಾಗದಲ್ಲಿ ತೋರಿದ ಲೀಲೆಗಳನ್ನು ನಾನು ಸಮಂಜಸವಾಗಿ ವರ್ಣಿಸಲಾರೆ. ಚೈತನ್ಯ ಮಹಾಪ್ರಭುಗಳಿಗೆ ಪ್ರಯಾಗದಲ್ಲಿ ದಕ್ಷಿಣ ಭಾರತದ ಬ್ರಾಹ್ಮಣನೊಬ್ಬನ ಪರಿಚಯವಿತ್ತು. ಆ ಬ್ರಾಹ್ಮಣನು ಪ್ರಭುಗಳನ್ನು ಭೋಜನಕ್ಕೆ ಆಹ್ವಾನಿಸಿ ಅವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋದ. ದಕ್ಷಿಣ ಭಾರತದ ಆ ಬ್ರಾಹ್ಮಣನ ಮನೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ಜನರಿಲ್ಲದ ಒಂದು ಕಡೆ ಕುಳಿತಿರಲಾಗಿ ರೂಪ ಗೋಸ್ವಾಮಿ ಹಾಗೂ ಶ್ರೀ ವಲ್ಲಭ ಪ್ರಭುವರ್ಯರನ್ನು ಭೇಟಿ ಮಾಡಲು ಬಂದರು. ದೂರದಿಂದ ಪ್ರಭುಗಳನ್ನು ನೋಡಿದ ಸಹೋದರರು 2 ಹಿಡಿ ಹುಲ್ಲನ್ನು ಹಲ್ಲುಗಳಲ್ಲಿ ಕಚ್ಚಿಕೊಂಡು ತಕ್ಷಣವೇ ನಮಸ್ಕರಿಸುತ್ತಾ ಮರದ ತುಂಡುಗಳಂತೆ ನೆಲಕ್ಕೆ ಉರುಳಿದರು. ಸಹೋದರರಿಬ್ಬರು ದೈವೋನ್ಮಾದ ಭರಿತರಾದರು. ಬಗೆ ಬಗೆಯ ಶ್ಲೋಕಗಳನ್ನು ಪಠಿಸುತ್ತಾ ನಮಸ್ಕಾರ ಪೂರ್ವಕವಾಗಿ ನೆಲಕ್ಕೆ ಬೀಳುವುದು ಮೇಲೇಳುವುದನ್ನು ಪದೇ ಪದೇ ಮಾಡುತ್ತಲೇ ಇದ್ದರು. ರೂಪ ಗೋಸ್ವಾಮಿ ಅವರನ್ನು ಕಂಡದ್ದು ಚೈತನ್ಯ ಮಹಾಪ್ರಭುಗಳಿಗೆ ಬಹಳ ಸಂತೋಷವನ್ನು ತಂದಿತು. ಪ್ರಭುಗಳವರಿಗೆ ಎದ್ದೇಳಿ ಎದ್ದೇಳಿ, ಪ್ರಿಯ ರೂಪ ಇಲ್ಲಿ ಬನ್ನಿ ಎಂದರು. ತರುವಾಯ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಕರುಣೆ ಎಷ್ಟೆಂಬುದನ್ನು ವರ್ಣಿಸುವುದು ಸಾಧ್ಯವಿಲ್ಲ, ಏಕೆಂದ್ರೆ ಅವನು ನಿಮ್ಮಿಬ್ಬರನ್ನು ಭೋಗ ಸುಖದ ಬಾವಿಯಿಂದ ಹೊರ ತಂದಿದ್ದಾನೆ ಎಂದರು. ಭಗವಾನ್ ಕೃಷ್ಣನ್ ನುಡಿದನು, ಒಬ್ಬ ವ್ಯಕ್ತಿಯು ಸಂಸ್ಕೃತ ಭಾಷೆಯ ವೈದಿಕ ಸಾಹಿತ್ಯ ಗ್ರಂಥಗಳನ್ನು ಓದಿಕೊಂಡು ಮಹಾನ್ ಪಂಡಿತನೇ ಆಗಿರಬಹುದು. ಆದರೆ ಆತ ಭಕ್ತಿ ಸೇವೆಯಲ್ಲಿ ಪರಿಶುದ್ಧನಲ್ಲದಿದ್ದರೆ ನನ್ನ ಭಕ್ತನೆಂದು ಸ್ವೀಕೃತನಾಗುವುದಿಲ್ಲ. ಅದೇ ಒಬ್ಬ ವ್ಯಕ್ತಿಯು ಶ್ವಾನ ಭಕ್ಷಕರ ಕುಲದಲ್ಲಿ ಹುಟ್ಟಿದ್ದರೂ ಆತ ನನಗೆ ಪರಮಪ್ರಿಯನು. ಆದರೆ ಆತನಿಗೆ ಕಾಮ್ಯ ಕರ್ಮಗಳ ಫಲಾಪೇಕ್ಷೆಯಾಗಲಿ ಅಥವಾ ಮನೋಕಲ್ಪನೆಗಳಲ್ಲಿ ವಿಹರಿಸುವ ಉದ್ದೇಶವಾಗಲಿ ಇರಬಾರದು. ದಿಟದಲ್ಲಿ ಆತನಿಗೆ ಎಲ್ಲಾ ಬಗೆಯ ಗೌರವವನ್ನು ಅರ್ಪಿಸಬೇಕು ಹಾಗೂ ಆತ ನೈವೇದ್ಯಕ್ಕೆ ಒಪ್ಪಿಸಿದ್ದನ್ನು ಸ್ವೀಕರಿಸಬೇಕು. ಆ ಭಕ್ತರು ನನ್ನಷ್ಟೇ ಪೂಜಾರ್ಹರು. ನೋಡಿ. ಕಾಮ್ಯ ಕರ್ಮಗಳ ಫಲಾಪೇಕ್ಷೆ ಅಂದ್ರೆ ಶುದ್ಧ ಭಕ್ತಿಯಲ್ಲಿ ಯಾರು ತೊಡಗಿರ್ತಾರೋ ಕೃಷ್ಣ ಹೇಳ್ತಾ ಇದ್ದಾನೆ, ಅವರು ಅರ್ಪಿಸೋ ನೈವೇದ್ಯವನ್ನ ಅವನು ಸ್ವೀಕರಿಸ್ತಾನೆ. ಇಂಥ ಭಕ್ತರು ನನ್ನಷ್ಟೇ ಪೂಜಾರ್ಹರು. ಈ ಶ್ಲೋಕವನ್ನು ಪಠಿಸಿದ ಬಳಿಕ ಚೈತನ್ಯ ಮಹಾಪ್ರಭುಗಳು ಸಹೋದರರಿಬ್ಬರನ್ನು ಆಲಂಗಿಸಿಕೊಂಡರು ಹಾಗೂ ಅವ್ಯಾಜ ಕರುಣೆ ತೋರಿ ಅವರೀರ್ವರ ತಲೆಗಳ ಮೇಲೆ ತಮ್ಮ ಪಾದಗಳನ್ನು ಇರಿಸಿದರು. ಪ್ರಭು ವರ್ಯರ ಅವ್ಯಾಜ ಅನುಗ್ರಹವನ್ನು ಪಡೆದ ಬಳಿಕ ಈರ್ವರು ಸಹೋದರರು ಕೈಗಳನ್ನು ಜೋಡಿಸಿಕೊಂಡು ಅತ್ಯಂತ ವಿನಮ್ರತೆಯಿಂದ ಕೆಳಕಾಣಿಸಿರುವಂತೆ ಪ್ರಾರ್ಥಿಸಿದರು. ಹೇ ಮಹಾ ಔದಾರ್ಯ ಪೂರ್ಣ ಅವತಾರಿಗಳೇ, ನೀವು ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸಿರುವ ಸ್ವಯಂ ಕೃಷ್ಣನೇ. ನೀವು ಶ್ರೀಮತಿ ರಾಧಾರಾಣಿಯ ಬಂಗಾರದ ಮೈಬಣ್ಣವನ್ನು ಪಡೆದವರಾಗಿದ್ದೀರಿ ಹಾಗೂ ಪರಿಶುದ್ಧ ಕೃಷ್ಣ ಪ್ರೇಮವನ್ನು ವ್ಯಾಪಕವಾಗಿ ಹಂಚುತ್ತಿದ್ದೀರಿ. ನಾವು ನಿಮಗೆ ನಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿ ಜ್ಞಾನಮತ್ತನಾಗಿದ್ದ ಇಡೀ ಲೋಕಗಳನ್ನು ಪರಮ ದಯಾಳುವಾದ ದೇವತಂ ಪರಮ ಪುರುಷನು ಪಾರು ಮಾಡಿದ್ದಾನೆ. ಈ ಜಗತ್ತುಗಳ ಜನರನ್ನು ಅವರ ರೋಗಗ್ರಸ್ತ ಸ್ಥಿತಿಯಿಂದ ಪಾರು ಮಾಡಿ ದೈವ ಪ್ರೇಮವೆಂಬ ಭಂಡಾರದಿಂದ ಅಮೃತವನ್ನು ತಂದು ಪಾನ ಮಾಡಿಸಿ ಅವರನ್ನು ಪ್ರಮತ್ತರನ್ನಾಗಿ ಮಾಡಿದ್ದಾನೆ. ಅವನಿಗೆ ನನ್ನ ನಮಸ್ಕಾರಗಳು. ಯಾರ ಲೀಲಾ ಕಾರ್ಯಗಳು ಅದ್ಭುತವಾದವೋ ಆ ದೇವತಮ ಪುರುಷ ಶ್ರೀ ಕೃಷ್ಣ ಚೈತನ್ಯರ ಪೂರ್ಣಾಶ್ರಯದಲ್ಲಿ ನಾವು ಈ ಬಳಿಕ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರೀರ್ವರನ್ನು ತಮ್ಮ ಹತ್ತಿರ ಕುಳ್ಳಿರಿಸಿಕೊಂಡು ಸನಾತನರ ಸುದ್ದಿ ಏನು ತಿಳಿಸುವಿರಾ ಎಂದು ಪ್ರಶ್ನಿಸಿದರು. ರೂಪ ಗೋಸ್ವಾಮಿಯರು ನುಡಿದರು, ಹುಸೇನ್ ಶಾ ದೊರೆಯ ಸರಕಾರವು ಸನಾತನರನ್ನು ಬಂಧನದಲ್ಲಿಟ್ಟಿದೆ. ನೀವು ದಯ ತೋರಿ ಅವರನ್ನು ರಕ್ಷಿಸಿದರೆ ಅವರು ಈ ತೊಡಕಿನಿಂದ ಪಾರಾಗುತ್ತಾರೆ. ಚೈತನ್ಯ ಮಹಾಪ್ರಭುಗಳು ಕೂಡಲೇ ಉತ್ತರ, ಸನಾತನರು ಈಗಾಗಲೇ ಬಂಧನದಿಂದ ಹೊರ ಬಂದಿದ್ದಾರೆ. ಅಷ್ಟೇ ಅಲ್ಲ, ಶೀಘ್ರದಲ್ಲೇ ಅವರು ನನ್ನನ್ನು ಭೇಟಿ ಮಾಡಲಿದ್ದಾರೆ. ರೂಪ ಗೋಸ್ವಾಮಿಯವರಿಗೆ ಗೊತ್ತಿರ್ಲಿಲ್ಲ, ಅವ್ರು ಬರೀ ಪತ್ರವನ್ನ ಕಳಿಸಿದ್ರು. ಆದ್ರೆ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಸ್ವಯಂ, ಹಾಗಾಗಿ ಅವ್ರು ಗೊತ್ತಾಯ್ತು ರೂಪ ಗೋಸ್ವಾಮಿ ಅವರು ಸನಾತನ ಗೋಸ್ವಾಮಿ ಅವರು ಆಗ್ಲೇ ಬಂಧನದಿಂದ ಮುಕ್ತರಾಗಿದ್ದಾರೆ, ನನ್ನನ್ನ ಭೇಟಿ ಮಾಡಕ್ಕೆ ಬರ್ತಾ ಇದ್ದಾರೆ. ತರುವಾಯ ಭೋಜನ ಸ್ವೀಕರಿಸಬೇಕೆಂದು ದಕ್ಷಿಣ ದೇಶದ ಬ್ರಾಹ್ಮಣನು ಶ್ರೀ ಚೈತನ್ಯ ಮಹಾಪ್ರಭುಗಳಲ್ಲಿ ವಿನಂತಿಕೊಂಡ. ರೂಪ ಗೋಸ್ವಾಮಿ ಅವರು ಕೂಡ ಅಂದು ಆ ಬ್ರಾಹ್ಮಣನ ಮನೆಯಲ್ಲಿ ಉಳಿದರು. ಆ ಈರ್ವರು ಸಹೋದರರು ಕೂಡ ಭೋಜನ ಸ್ವೀಕರಿಸಬೇಕೆಂದು ಬಲಭದ್ರ ಭಟ್ಟಾಚಾರ್ಯರು ಆಹ್ವಾನಿಸಿದರು. ಚೈತನ್ಯ ಮಹಾಪ್ರಭುಗಳು ಉಂಡು ಬಿಟ್ಟಿದ್ದ ತಟ್ಟೆಯಲ್ಲಿನ ಆಹಾರವನ್ನು ಸಹೋದರರಿಗೆ ನೀಡಲಾಯಿತು. ಉಚ್ಚಿಷ್ಟ ಮಹಾಪ್ರಸಾದ. ಗಂಗಾ ಹಾಗೂ ಯಮುನಾ ನದಿಗಳ ಸಂಗಮ ಸ್ಥಳವನ್ನು ತ್ರಿವೇಣಿ ಎಂದು ಕರೆಯುತ್ತಾರೆ. ಆ ಸಂಗಮದ ಹಿಂಭಾಗದಲ್ಲಿ ತಮ್ಮ ವಾಸಸ್ಥಳ ಇರಬೇಕೆಂದು ಚೈತನ್ಯ ಮಹಾಪ್ರಭುಗಳು ಆಯ್ಕೆ ಮಾಡಿಕೊಂಡರು. ಈರ್ವರು ಸಹೋದರರು ರೂಪ ಗೋಸ್ವಾಮಿ ಹಾಗೂ ಶ್ರೀ ವಲ್ಲಭ ಪ್ರಭುವರ್ಯರ ವಾಸಗೃಹದ ಸಮೀಪದ ಒಂದು ಮನೆಯನ್ನು ವಾಸಕ್ಕೆ ಆರಿಸಿಕೊಂಡರು. ಆ ಸಮಯದಲ್ಲಿ ಶ್ರೀ ವಲ್ಲಭ ಭಟ್ಟರು ಆಡಾಯಿಲ
ಎನ್ನುವ ಗ್ರಾಮದಲ್ಲಿ ವಾಸಿಸುತ್ತಿದ್ದರು. ಚೈತನ್ಯ ಮಹಾಪ್ರಭುಗಳು ಪ್ರಯಾಗಕ್ಕೆ ಬಂದಿದ್ದಾರೆ ಎಂಬುದನ್ನು ಕೇಳಿ ಪ್ರಭುವರಿಯರನ್ನು ಭೇಟಿ ಮಾಡಲು ಅವರಿದ್ದ ಸ್ಥಳಕ್ಕೆ ಬಂದರು. ಇವಾಗ ಇನ್ನೊಬ್ಬರು ವಲ್ಲಭ ಆಚಾರ್ಯ, ವಲ್ಲಭ ಭಟ್ಟ. ವಲ್ಲಭ ಭಟ್ಟರು ವೈಷ್ಣವ ಧರ್ಮವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ ಘನ ವಿದ್ವಾಂಸರಾಗಿದ್ದರು. ಮೊದಲಲ್ಲಿ ಅವರಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳಲ್ಲಿ ಅಗಾಧ ಭಕ್ತಿ ಇದ್ದಿತು. ಆದರೆ ಪ್ರಭು ಕೊರಿಯರಿಂದ ತಮಗೆ ಯೋಗ್ಯ ಗೌರವ ಸಿಗಲಾರದೆಂದು ತೋರಿ ಮುಂದೆ ಅವರು ವಿಷ್ಣು ಸ್ವಾಮಿಯವರ ಪಂಥಕ್ಕೆ ಸೇರಿಕೊಂಡರು. ಇದು ಇನ್ನೊಂದು 4ನೇ ಸಂಪ್ರದಾಯ, ವಿಷ್ಣು ಸ್ವಾಮಿ. ಉತ್ತರೋತ್ತರ ಆ ಪಂಥದ ಆಚಾರ್ಯರೂ ಆದರು. ಅವರ ಪಂಥವನ್ನು ವಲ್ಲಭಾಚಾರ್ಯ ಸಂಪ್ರದಾಯ ಎಂದು ಕರೆಯುತ್ತಾರೆ. ಗೋಕುಲದ ಬಳಿಯ ಬೃಂದಾವನದಲ್ಲಿ ಹಾಗೂ ಮುಂಬೈನಲ್ಲಿ ಈ ಸಂಪ್ರದಾಯದ ಪ್ರಭಾವ ಗಾಢವಾಗಿದ್ದಿತು. ವಲ್ಲಭ ಭಟ್ಟರು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಶ್ರೀಮದ್ ಭಾಗವತಕ್ಕೆ ಬರೆದ ಭಾಷ್ಯವಾಗಿರುವ ಸುಬೋಧಿನಿ ಟೀಕಾ ಎಂಬ ಗ್ರಂಥವು ವೇದಾಂತ ಸೂತ್ರಗಳ ಮೇಲೆ ಬರೆದ ಟೀಕುಗಳುಳ್ಳ ಅಣುಭಾಷ್ಯ ಎನ್ನುವ ಗ್ರಂಥವು ಅವರ ರಚನೆಗಳಲ್ಲಿ ಸೇರುತ್ತವೆ. ಮಿಶ್ರ ವಿಷಯಕವಾದ 16 ಕಿರು ಬರಹಗಳನ್ನೊಳಗೊಂಡ ಷೋಡಶ ಗ್ರಂಥ ಎಂಬುದೊಂದನ್ನು ಭಟ್ಟರು ರಚಿಸಿದ್ದಾರೆ. ಅವರು ವಾಸವಾಗಿದ್ದ ಹಳ್ಳಿ ಆಡಾಯಿಲ ಗ್ರಾಮ ಅಥವಾ ಅಡೇರಿ ಗ್ರಾಮ ಪ್ರಯಾಗದಲ್ಲಿನ ಯಮುನಾ ನದಿಯ ಯಾವ ಬದಿಯಲ್ಲಿ ನದಿಯಿಂದ ಸುಮಾರು 1 ಮೈಲಿ ದೂರದಲ್ಲಿತ್ತು. ಆ ಗ್ರಾಮದಲ್ಲಿನ ವಿಷ್ಣು ದೇವಾಲಯವು ಇಂದಿಗೂ ವಲ್ಲಭ ಸಂಪ್ರದಾಯಕ್ಕೆ ಸೇರಿದ್ದೇ ಆಗಿದೆ. ವಲ್ಲಭ ಭಟ್ಟರು ಮೂಲತಃ ದಕ್ಷಿಣ ಭಾರತದ ತೈಲಂಗ ಎನ್ನುವ ಸ್ಥಳದವರು. ಅಲ್ಲಿ ನೀಡಾಡಾಬಲು ಎನ್ನುವ ಹೆಸರಿನ ರೈಲು ನಿಲ್ದಾಣವಿದೆ. ಆಂಧ್ರ ಪ್ರದೇಶದ ಬ್ರಾಹ್ಮಣರಲ್ಲಿ ಬೆಲ್ಲ ನಾಟಿ, ವೇಗಿ ನಾಟಿ, ಮುರುಕಿ ನಾಟಿ, ತಿಲುಗು ನಾಟಿ ಹಾಗೂ ಕಾಶ ನಾಟಿ ಎನ್ನುವ 5 ವರ್ಗಗಳಿವೆ. ಈ 5 ಪಂಗಡಗಳ ಪೈಕಿ ಬೆಲ್ಲ ನಾಟಿ ಪಂಗಡದಲ್ಲಿ ವಲ್ಲಭಾಚಾರ್ಯರು ಜನಿಸಿದರು. ಅವರು ಹುಟ್ಟಿದ ವರ್ಷ 1478 ಕ್ರಿಸ್ತ ಶಕ. ವಲ್ಲಭರು ಜನಿಸುವ ಮೊದಲೇ ಅವರ ತಂದೆ ಸನ್ಯಾಸ ಸ್ವೀಕಾರ ಮಾಡಿದರೆಂತಲೂ ವಲ್ಲಭರನ್ನು ಮಗನೆಂದು ಸ್ವೀಕರಿಸುವ ಸಲುವಾಗಿ ಅವರು ಮನೆಗೆ ಹಿಂದಿರುಗಿದರೆಂತಲೂ ಕೆಲವರು ಹೇಳುತ್ತಾರೆ. ಇತರ ಕೆಲವರು ಹೇಳುವ ಪ್ರಕಾರ ವಲ್ಲಭಾಚಾರ್ಯರು ಶಕ 1400ರಲ್ಲಿ ಚೈತ್ರ ಮಾಸದ ಕೃಷ್ಣ ಪಕ್ಷ ಏಕಾದಶಿಯ ದಿನ ಜನಿಸಿದರು ಹಾಗೂ ಕಂಪಂಭಾಟಿಬಾರು ಎಂಬ ಉಪನಾಮವಿದ್ದ ಬ್ರಾಹ್ಮಣ ಪಂಗಡದಲ್ಲಿ ಅವರ ಜನ್ಮ ಆಯಿತು. ವಾರಣಾಸಿಯಲ್ಲಿ 11 ವರ್ಷಗಳ ಕಾಲ ಅಧ್ಯಯನ ನಡೆಸಿದ ಬಳಿಕ ವಲ್ಲಭಾಚಾರ್ಯರು ಮನೆಗೆ ಹಿಂದಿರುಗಿದರು. ವಲ್ಲಭ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳಿಗೆ ವಲ್ಲಭಾಚಾರ್ಯರು ವಲ್ಲಭ ಭಟ್ಟ ಚೈತನ್ಯ ಮಹಾಪ್ರಭುಗಳಿಗೆ ನಮಸ್ಕಾರಗಳನ್ನು ಸಮರ್ಪಿಸಿದರು. ಪ್ರಭುವರ್ಯರು ಅವರನ್ನು ಆಲಂಗಿಸಿಕೊಂಡದ್ದು ಆಯಿತು. ಇದಾದ ತರುವಾಯ ಇಬ್ಬರು ಸ್ವಲ್ಪ ಹೊತ್ತು ಕೃಷ್ಣ ವಿಷಯಕವಾದ ಮಾತುಕತೆಗಳಲ್ಲಿ ತೊಡಗಿದ್ದರು. ವಲ್ಲಭ ಭಟ್ಟರ ಜೊತೆ ಕೃಷ್ಣ ವಿಷಯಕವಾದ ಮಾತುಕತೆಗಳಲ್ಲಿ ತೊಡಗಿದಾಗ ಚೈತನ್ಯ ಮಹಾಪ್ರಭುಗಳಲ್ಲಿ ರಾಗ ಪರವಶ ದೈವ ಪ್ರೇಮ ಜಾಗೃತವಾಯಿತು. ಆದರೆ ವಲ್ಲಭರ ಎದುರು ನಾಚಿಕೆ ಒಳಪಟ್ಟು ತಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಂಡರು. ಪ್ರಭುಗಳು ಹೊರನೋಟಕ್ಕೆ ಕಾಣುವಂತೆ ತಮ್ಮನ್ನು ನಿಯಂತ್ರಿಸಿಕೊಂಡರಾದರೂ ದೈವೋನ್ಮಾದ ಅವರ ಅಂತರಂಗದಲ್ಲಿ ಪುಟಿಯುತ್ತಲೇ ಇತ್ತು. ಈ ಭಾವವನ್ನು ಗುರುತಿಸಿದ ವಲ್ಲಭ ಭಟ್ಟರು ಚಕಿತರಾದರು. ತರುವಾಯ ವಲ್ಲಭ ಭಟ್ಟರು ಚೈತನ್ಯ ಮಹಾಪ್ರಭುಗಳನ್ನು ಭೋಜನಕ್ಕೆ ಆಹ್ವಾನಿಸಿದರು. ಇತ್ತ ಪ್ರಭುವರ್ಯರು ರೂಪ ಹಾಗೂ ಅವರ ಕಿರಿಯ ಸಹೋದರನ್ನು ವಲ್ಲಭ ಭಟ್ಟರಿಗೆ ಪರಿಚಯ ಮಾಡಿಕೊಟ್ರು. ಇರುವರು ಸಹೋದರರು ರೂಪ ಗೋಸ್ವಾಮಿ ಹಾಗೂ ಶ್ರೀ ವಲ್ಲಭ ಅಂದ್ರೆ ಅನುಪಮ ದೂರದಿಂದಲೇ ನೆಲದ ಮೇಲೆ ಮುಖಾಡಿಯಾಗಿ ವಲ್ಲಭ ಭಟ್ಟರಿಗೆ ಅತ್ಯಂತ ವಿನಮ್ರತೆಯಿಂದ ನಮಸ್ಕರಿಸಿದರು. ವಲ್ಲಭ ಭಟ್ಟರು ಆ ಇಬ್ಬರು ಸಹೋದರರೊಡನೆ ಮಾತನಾಡಲು ಹತ್ತಿರಕ್ಕೆ ಬಂದಾಗ ಸಹೋದರರು ದೂರದ ಸ್ಥಳಕ್ಕೆ ಓಡಿ ಹೋದರು. ನಾನು ಮುಟ್ಟಿಸಿಕೊಳ್ಳಬಾರದವನು, ಪಾತಕಿ, ದಯವಿಟ್ಟು ನನ್ನನ್ನು ಮುಟ್ಟಬೇಡಿ ಎಂದು ರೂಪ ಗೋಸ್ವಾಮಿ ಅವರು ಕೂಗಿ ಹೇಳಿದರು. ರೂಪ ಗೋಸ್ವಾಮಿ ಹಾಗೂ ಅವರ ತಮ್ಮನ ವರ್ತನೆಯಿಂದಾಗಿ ವಲ್ಲಭ ಭಟ್ಟಾಚಾರ್ಯರಿಗೆ ಪರಮಾಶ್ಚರ್ಯವಾಯಿತು.
ಇತ್ತ ಶ್ರೀ ಚೈತನ್ಯ ಮಹಾಪ್ರಭುಗಳು ತುಂಬಾ ಸಂತುಷ್ಟರಾಗಿ ರೂಪ ಗೋಸ್ವಾಮಿಯವರ ವಿಚಾರವಾಗಿ ಭಟ್ಟರಿಗೆ ಈ ಕೆಳಗಿನಂತೆ ವಿವರಿಸಿದರು. ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು, ಅವರು ರೂಪ ಗೋಸ್ವಾಮಿ ಹೀನ ಕುಲ ಜಂಜಾತರು, ದಯವಿಟ್ಟು ಅವರನ್ನು ಮುಟ್ಟಬೇಡಿ. ನೀವು ವೈದಿಕ ಸಂಪ್ರದಾಯಕ್ಕೆ ಸೇರಿದವರು, ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿರುವ ಅನುಭವಿ, ಅಲ್ಲದೆ ನೀವು ಶಿಷ್ಟ ಜನ. ಇರುವರು ಸಹೋದರರು ಕೃಷ್ಣನ ಪವಿತ್ರ ನಾಮವನ್ನು ಒಂದೇ ಸಮನೆ ಜಪಿಸುತ್ತಿದ್ದುದನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳ ಮನದಿಂಗಿತವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಲ್ಲಭ ಭಟ್ಟಾಚಾರ್ಯರು ಯಶಸ್ವಿಯಾದರು. ವಲ್ಲಭ ಭಟ್ಟಾಚಾರ್ಯರು ನುಡಿದರು, ಇಬ್ಬರು ಸತತವಾಗಿ ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುತ್ತಿದ್ದಾರೆ, ಆದ್ದರಿಂದ ಇವರು ಅಸ್ಪೃಶ್ಯರು ಹೇಗಾದರು? ಪ್ರತಿಯಾಗಿ ಇವರೀರುವರು ಸ್ತೋತ್ರಾರ್ಹರಾಗಿದ್ದಾರೆ. ತರುವಾಯ ವಲ್ಲಭ ಭಟ್ಟಾಚಾರ್ಯರು ಮುಂದೆ ಕಾಣಿಸಿರುವ ಶ್ಲೋಕವನ್ನು ಪಠಿಸಿದರು. ಪ್ರಿಯ ಪ್ರಭುವೇ, ಯಾರು ಸದಾ ನಿನ್ನ ನಾಮವನ್ನು ನಾಲಿಗೆಯ ಮೇಲಿರಿಸಿಕೊಂಡಿರುತ್ತಾರೋ ಅವರು ದೀಕ್ಷೆ ಪಡೆದ ಬ್ರಾಹ್ಮಣನಿಗಿಂತ ಮಹಿಮಾವಂತರು. ಅಂತಹ ವ್ಯಕ್ತಿಯು ಶ್ವಾನ ಮಾಂಸ ಭಕ್ಷಕರ ಕುಲದಲ್ಲಿ ಹುಟ್ಟಿದ್ದು, ಆ ಕಾರಣ ಲೋಕದ ಲೆಕ್ಕಾಚಾರದಂತೆ ಮನುಷ್ಯ ಜಾತಿಯಲ್ಲೇ ಕೀಳಾದವನಾಗಿದ್ದರೂ ಮಹಿಮಾವಂತನೇ. ಆದ್ದರಿಂದ ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸುವವನು ವೇದೋಕ್ತ ಎಲ್ಲ ತಪೋ ಯಜ್ಞಗಳನ್ನು ಆಚರಿಸಿದ್ದಾನೆಂದು ತಿಳಿಯಬೇಕು. ಆತ ಸಕಲ ವೇದಗಳನ್ನು ಓದಿದ್ದಾನೆ, ಎಲ್ಲಾ ಪವಿತ್ರ ನದಿಗಳ ನೀರಿನಲ್ಲಿ ಸ್ನಾನ ಮಾಡಿದ್ದಾನೆ ಮತ್ತು ಆರ್ಯ ಎಂದು ಪರಿಭಾವಿಸಬೇಕು. ಭಕ್ತನ ಔನ್ನತ್ಯವನ್ನು ಕುರಿತು ಹಾಗೆ ವಲ್ಲಭ ಭಟ್ಟರು ಶಾಸ್ತ್ರ ವಾಕ್ಯದ ಉಲ್ಲೇಖ ಮಾಡಿದುದನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳಿಗೆ ಬಹಳ ಸಂತೋಷವಾಯಿತು. ಪ್ರಭುವರ್ಯರು ವಲ್ಲಭ ಭಟ್ಟರನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿದರಲ್ಲದೆ ತಾವು ಕೆಲವು ಶಾಸ್ತ್ರ ವಚನಗಳನ್ನು ಉಲ್ಲೇಖಿಸಿದರು. ಭಕ್ತಿ ಸೇವೆಯು ವ್ಯಕ್ತಿಯು ಪೂರ್ವ ಜನ್ಮಗಳಲ್ಲಿ ಮಾಡಿದ ಪಾಪ ಕಾರ್ಯಗಳ ಫಲಗಳನ್ನು ಸುಟ್ಟು ಬೂದಿ ಮಾಡುವ ಅಗ್ನಿ ಜ್ವಾಲೆಯೇ ಸರಿ. ಅಂತಹ ಭಕ್ತಿ ಸೇವೆಯಿಂದಾಗಿ ಪರಿಶುದ್ಧ ಬ್ರಾಹ್ಮಣನ ಲಕ್ಷಣಗಳನ್ನು ಪಡೆದ ವ್ಯಕ್ತಿಯು ಹೀನ ಕುಲದಲ್ಲಿ ಜನಿಸುವುದು ಇತ್ಯಾದಿ ಜನ್ಮಾಂತರಗಳ ಪಾಪ ಫಲ ಶೇಷಗಳಿಂದ ಖಂಡಿತವಾಗಿಯೂ ಮುಕ್ತನಾಗುತ್ತಾನೆ. ಅಂತಹ ವ್ಯಕ್ತಿಯು ಶ್ವಾನ ಮಾಂಸ ಭಕ್ಷಕರ ಕುಟುಂಬದಲ್ಲಿ ಜನಿಸಿದ್ದರೂ ಅವನನ್ನು ಪಂಡಿತರು ಮಾನ್ಯ ಮಾಡುತ್ತಾರೆ. ಅದೇ ಒಬ್ಬ ವ್ಯಕ್ತಿಯ ವೇದ ಪಾರಂಗತನಾಗಿದ್ದು ನಾಸ್ತಿಕನಾಗಿದ್ದರೆ ಅಂತವನನ್ನು ಗೌರವಿಸಲ್ಪಡುವುದಿಲ್ಲ. ಸೇವಾಕಾಂಕ್ಷೆ ಇಲ್ಲದವನಿಗೆ ಉಚ್ಚ ಕುಲ ಅಥವಾ ಶ್ರೀಮಂತ ದೇಶದಲ್ಲಿ ಜನ್ನ ಧರ್ಮಗ್ರಂಥಗಳ ಜ್ಞಾನ, ತಪೋ ವ್ರತಾದಿಗಳ ಆಚರಣೆ ಹಾಗೂ ವೈದಿಕ ಮಂತ್ರಗಳ ಜಪ ಇಷ್ಟೆಲ್ಲ ಇವೆ ಎನ್ನೋಣ. ಆದರೆ ಅಂತವನ ಮಟ್ಟಿಗೆ ಈ ಎಲ್ಲವೂ ಹೆಣಕ್ಕೆ ಮಾಡಿದ ಶೃಂಗಾರದಂತೆ, ಶವಕ್ಕೆ ಮಾಡಿದ ಅಲಂಕಾರವೇನಿದ್ದರೂ ಜನಸಾಮಾನ್ಯರ ಕೃತಕ ಸಂತೋಷಕ್ಕೆ ವಸ್ತುವಾಗುತ್ತದೆ ಅಷ್ಟೇ. ಪ್ರಭುವರ್ಯರ ರಾಗ ಪರವಶ ದೈವ ಪ್ರೇಮವನ್ನು ನೋಡಿ ವಲ್ಲಭ ಭಟ್ಟಾಚಾರ್ಯರು ನಿಶ್ಚಯವಾಗಿ ಬಹಳವೇ ವಿಸ್ಮಿತರಾದರು. ಭಕ್ತಿ ಸೇವೆಯ ಸಾರದ ಬಗೆಗೆ ಪ್ರಭುಗಳಿಗಿದ್ದ ಜ್ಞಾನ, ಅವರ ದೇಹದ ಚೆಲುವು ಹಾಗೂ ಪ್ರಭಾವವನ್ನು ನೋಡಿ ಕೂಡ ಭಟ್ಟಾಚಾರ್ಯರು ಆಶ್ಚರ್ಯಪಟ್ಟರು. ತರುವಾಯ ವಲ್ಲಭ ಭಟ್ಟಾಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭು ಹಾಗೂ ಅವರ ಸಂಗಾತಿಗಳನ್ನು ಒಂದು ನಾವೆಯಲ್ಲಿ ಕೂರಿಸಿಕೊಂಡು ತಮ್ಮ ಮನೆಗೆ ಭೋಜನ ನೀಡಲಿಕ್ಕೆಂದು ಕರೆದೊಯ್ದರು. ದಿಟದಲ್ಲಿ ಏನಾಯಿತೆಂದರೆ, ಯಮುನಾ ನದಿಯ ನೀರನ್ನು ನೋಡಿದ್ದೇ ತಡ ಚೈತನ್ಯ ಮಹಾಪ್ರಭುಗಳು ಹುಂಕಾರ ಮಾಡುತ್ತಾ ನೀರಿಗೆ ಜಿಗಿದರು. ನಾವೆಯಲ್ಲಿದ್ದ ಪ್ರತಿಯೊಬ್ಬರು ಭಯಪಟ್ಟು ಕಂಪಿಸತೊಡಗಿದರು. ನಾವೆಯಲ್ಲಿದ್ದವರೆಲ್ಲರೂ ಚೈತನ್ಯ ಮಹಾಪ್ರಭುಗಳನ್ನು ಹಿಡಿದು ನೀರಿನಿಂದ ಹೊರಗಿಳಿದರು. ಪುನಃ ನೌಕೆಯ ಮೇಲೆ ಬಂದದ್ದೇ ಪ್ರಭುವರ್ಯರು ನರ್ತಿಸಲು ಪ್ರಾರಂಭಿಸಿದರು. ಪ್ರಭುವರ್ಯರ ಮೈಯ ಭಾರಕ್ಕೆ ನೌಕೆಯು ಹೊಯ್ದಾಡಲಾರಂಭಿಸಿತು. ಅಷ್ಟೇ ಅಲ್ಲ, ನೌಕೆಯಲ್ಲಿ ನೀರು ತುಂಬಿಕೊಳ್ಳತೊಡಗಿ ಇನ್ನೇನು ಮುಳುಗುವುದರಲ್ಲಿತ್ತು. ಆಚಾರ್ಯರೆದುರು ತಮ್ಮ ಭಾವೋದ್ವೇಗವನ್ನು ನಿಗ್ರಹಿಸಿಕೊಳ್ಳಲು ಚೈತನ್ಯ ಮಹಾಪ್ರಭುಗಳು ಇನ್ನಿಲ್ಲದ ಹಾಗೆ ಪ್ರಯತ್ನಿಸಿದರು. ಸುಮ್ಮನಿರಲು ಎಷ್ಟು ಪ್ರಯತ್ನಿಸಿದರೂ ತಮ್ಮ ದೈವೋನ್ಮಾದವನ್ನು ಹತ್ತಿಕ್ಕಿಕೊಳ್ಳುವುದು ಅವರಿಂದ ಆಗಲಿಲ್ಲ. ಸಂದರ್ಭವನ್ನು ಗಮನಿಸಿ ಚೈತನ್ಯ ಮಹಾಪ್ರಭುಗಳು ಕೊನೆಗೂ ಸುಮ್ಮನಾದರು. ನೌಕೆಯು ಆಡಾಯಿಲ ಗ್ರಾಮದ ತೀರವನ್ನು ಸೇರಲು ಅನುವು ಮಾಡಿಕೊಟ್ಟರು. ಪ್ರಭುವರ್ಯರ ಕ್ಷೇಮವನ್ನು ಚಿಂತಿಸಿ ವಲ್ಲಭ ಭಟ್ಟಾಚಾರ್ಯರು ಅವರ ಜೊತೆಯಲ್ಲೇ ಉಳಿದರು. ಚೈತನ್ಯರ ಸ್ನಾನ ಏರ್ಪಡಿಸಿದ್ದಾದ ಮೇಲೆ ಭಟ್ಟಾಚಾರ್ಯರು ಪ್ರಭುವರ್ಯರನ್ನು ತಮ್ಮ ಮನೆಗೆ ಕರೆತಂದರು. ವಲ್ಲಭ ಭಟ್ಟಾಚಾರ್ಯರ ಮನೆಗೆ ಚೈತನ್ಯ ಮಹಾಪ್ರಭುಗಳು ಬಂದಿಳಿದರಷ್ಟೇ ಆಗ ಭಟ್ಟಾಚಾರ್ಯರು ತುಂಬಾ ಸಂತೋಷ ಪಟ್ಟವರಾಗಿ
ಪ್ರಭುಗಳು ಕುಳಿತುಕೊಳ್ಳಲು ಸುಂದರ ಪೀಠವನ್ನು ನೀಡಿದರು. ತಾವೇ ಮುಂದೆ ನಿಂತು ಪ್ರಭುಗಳ ಕಾಲು ತೊಳೆದರು. ಪ್ರಭುಗಳ ಕಾಲು ತೊಳೆದ ನೀರನ್ನು ವಲ್ಲಭ ಭಟ್ಟಾಚಾರ್ಯ ಹಾಗೂ ಅವರ ಕುಟುಂಬದ ಜನರು ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡರು. ತರುವಾಯ ಭಟ್ಟರು ಪ್ರಭುಗಳಿಗೆ ಹೊಸ ಕೌಪಿನ ಹಾಗೂ ಮೇಲುಡುಗೆಯನ್ನು ನೀಡಿದರು. ಪರಿಮಳ ದ್ರವ್ಯಗಳನ್ನು ಚಿಮುಕಿಸಿ, ಪುಷ್ಪಗಳನ್ನು ಅರ್ಪಿಸಿ ಹಾಗೂ ದೀಪಗಳನ್ನು ಹಚ್ಚಿ ಅತ್ಯಂತ ವೈಭವದಿಂದ ವಲ್ಲಭಾಚಾರ್ಯರು ಪ್ರಭುಗಳಿಗೆ ಪೂಜೆ ಸಲ್ಲಿಸಿದರು. ಬಳಿಕ ಪ್ರಭುವರ್ಯರ ಖಾಸಗಿ ಅಡುಗೆಯವರಾದ ಬಲಭದ್ರ ಭಟ್ಟಾಚಾರ್ಯರಿಗೆ ಉಚಿತ ಮರ್ಯಾದೆ ತೋರಿ ಅವರನ್ನು ಅಡುಗೆ ಮಾಡುವ ಕಾರ್ಯದಲ್ಲಿ ನಿಲ್ಲಿಸಿದರು. ಹೀಗೆ ಬಹು ಜಾಗರೂಕತೆಯಿಂದ ಹಾಗೂ ವಾತ್ಸಲ್ಯ ಪೂರ್ಣವಾಗಿ ಚೈತನ್ಯ ಮಹಾಪ್ರಭುಗಳಿಗೆ ಭಿಕ್ಷೆ ಭೋಜನ ನೀಡಲಾಯಿತು. ಹಾಗೆಯೇ ಈರುವರು ಸಹೋದರರಿಗೆ ರೂಪ ಗೋಸ್ವಾಮಿ ಹಾಗೂ ಶ್ರೀ ವಲ್ಲಭ ಕೂಡ ಅಂದು ಅವರಿಗೂ ಕೂಡ ಭೋಜನ ನೀಡಲಾಯಿತು. ಪ್ರಭುಗಳಿಗೆ ಅರ್ಪಿಸಿ ಉಳಿದ ಪ್ರಸಾದವನ್ನು ವಲ್ಲಭ ಭಟ್ಟಾಚಾರ್ಯರು ಮೊದಲು ಶ್ರೀ ರೂಪ ಗೋಸ್ವಾಮಿ ಅವರಿಗೆ ನೀಡಿದರು. ಆ ಬಳಿಕ ಕೃಷ್ಣದಾಸರು ಶೇಷ ಪ್ರಸಾದ ಪಡೆದರು. ಬಳಿಕ ಪ್ರಭುಗಳು ತಮ್ಮ ಬಾಯನ್ನು ಪರಿಶುದ್ಧಗೊಳಿಸಲೆಂದು ಏಲಕ್ಕಿ ಲವಂಗಗಳನ್ನು ನೀಡಲಾಯಿತು. ತರುವಾಯ ಅವರು ವಿಶ್ರಾಂತಿ ಪಡೆಯಲು ತಕ್ಕ ವ್ಯವಸ್ಥೆ ಮಾಡಲಾಯಿತು. ಸ್ವಯಂ ವಲ್ಲಭ ಭಟ್ಟಾಚಾರ್ಯರೇ ಮುಂದೆ ನಿಂತು ಪ್ರಭುವರ್ಯರ ಕಾಲುಗಳನ್ನು ಒತ್ತಿದರು. ವಲ್ಲಭ ಭಟ್ಟಾಚಾರ್ಯರು ಪ್ರಭುವರ್ಯರ ಪಾದ ಸೇವೆ ಮಾಡುತ್ತಿದ್ದ ಸಮಯದಲ್ಲಿ ಅವರನ್ನು ಪ್ರಭುಗಳು ಭೋಜನಕ್ಕೆಂದು ಕಳುಹಿಸಿಕೊಟ್ಟರು. ಪ್ರಸಾದ ಸ್ವೀಕರಿಸಿದ್ದಾದ ತರುವಾಯ ಭಟ್ಟಾಚಾರ್ಯರು ಮತ್ತೆ ಪ್ರಭುವರ್ಯರ ಪಾದ ಕಮಲಗಳ ಸೇವೆಗೆ ಬಂದರು. ಆ ಸಮಯದಲ್ಲಿ ತಿರಹಿತ ಜಿಲ್ಲೆಯ ರಘುಪತಿ ಉಪಾಧ್ಯಾಯ ಎನ್ನುವವರು ಆಗಮಿಸಿದರು. ಉಪಾಧ್ಯಾಯರು ಘನ ವಿದ್ವಾಂಸರು, ಮಹಾ ವೈಷ್ಣವ ಹಾಗೂ ಆದರಣೀಯ ವ್ಯಕ್ತಿಯಾಗಿದ್ದರು. ರಘುಪತಿ ಉಪಾಧ್ಯಾಯರು ಮೊದಲಿಗೆ ಚೈತನ್ಯ ಮಹಾಪ್ರಭುಗಳಿಗೆ ನಮಿಸಿದರು. ಸದಾ ಕೃಷ್ಣ ಪ್ರಜ್ಞಾವಂತನಾಗಿರು ಎನ್ನುತ್ತಾ ಪ್ರಭುವರಿಯವರು ಅವರಿಗೆ ಆಶೀರ್ವಚನ ನೀಡಿದರು. ಕೃಷ್ಣೇರ್ಮತಿರಸ್ತು. ಪ್ರಭುವರಿಯರು ನುಡಿದ ಆಶೀರ್ವಚನವನ್ನು ಕೇಳಿ ರಘುಪತಿ ಉಪಾಧ್ಯಾಯರು ತುಂಬಾ ಹರ್ಷಪಟ್ಟರು. ತರುವಾಯ ಕೃಷ್ಣನನ್ನು ವರ್ಣಿಸಲು ಹಾಗೆ ಯತ್ನಿಸಿ ಎಂದು ಪ್ರಭುಗಳು ಅವರಿಗೆ ಹೇಳಿದರು. ಕೃಷ್ಣನನ್ನು ಕುರಿತ ಹಾಗೆ ವರ್ಣಿಸುವಂತೆ ರಘುಪತಿ ಉಪಾಧ್ಯಾಯರನ್ನು ಕೋರಲಾಯಿತಷ್ಟೇ. ಆಗ ಅವರು ಕೃಷ್ಣ ಲೀಲೆಗಳನ್ನು ಕುರಿತು ತಾವೇ ರಚಿಸಿದ ಕೆಲವು ಶ್ಲೋಕಗಳನ್ನು ಪಠಿಸಿದರು. ಆ ಶ್ಲೋಕಗಳನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳು ದೈವೋನ್ಮಾದ ವಶರಾದರು. ರಘುಪತಿ ಉಪಾಧ್ಯಾಯರು ಶ್ಲೋಕವನ್ನು ಪಠಿಸಿದರು. ಐಹಿಕ ಅಸ್ತಿತ್ವದ ಬಗೆಗೆ ಹೆದರಿಕೆಯುಳ್ಳವರು ವೇದವನ್ನು ಪೂಜಿಸುತ್ತಾರೆ. ಕೆಲವರು ವೇದದ ಅನುಸಿದ್ಧಾಂತವಾದ ಸ್ಮೃತಿಗಳನ್ನು ಪೂಜಿಸುತ್ತಾರೆ. ಮತ್ತೆ ಕೆಲವರು ಮಹಾಭಾರತವನ್ನು ಪೂಜಿಸುವುದು. ನನ್ನ ಮಟ್ಟಿಗೆ ಹೇಳುವುದಾದರೆ, ಯಾರ ಅರಮನೆಯ ಅಂಗಳದಲ್ಲಿ ಪರಮ ಸತ್ಯ ದೇವೋತ್ತಮ ಪರಮ ಪುರುಷ ಆಡಿಕೊಂಡಿದ್ದಾನೋ ಆ ಕೃಷ್ಣನ ತಂದೆ ನಂದ ಮಹಾರಾಜನನ್ನು ನಾನು ಪೂಜಿಸುತ್ತೇನೆ. ಇನ್ನಷ್ಟು ಓದುವಂತೆ ರಘುಪತಿ ಉಪಾಧ್ಯಾಯರನ್ನು ಕೇಳಿಕೊಳ್ಳಲಾಯಿತು. ಆಗ ಉಪಾಧ್ಯಾಯರು ಆ ಕೂಡಲೇ ಪ್ರಭುವರಿಯರಿಗೆ ನಮಸ್ಕರಿಸಿ ಅವರ ಮನವಿಯನ್ನು ಕಾರ್ಯಗತಗೊಳಿಸಿದರು. ದೇವೋತ್ತಮ ಪರಮ ಪುರುಷ ಕೃಷ್ಣನು ಯಮುನಾ ನದಿಯ ತೀರದ ಪೊದೆಗಳಲ್ಲಿ ಗೋಪಿಯರನ್ನು ಭೇಟಿಯಾಗುತ್ತಿದ್ದಾನೆಂದು ನಾನು ಯಾರಿಗೆ ಹೇಳಲಿ? ಹೇಳಿದರೆ ನಂಬುವವರು ಯಾರು? ಈ ರೀತಿಯಲ್ಲಿ ಪ್ರಭು ತನ್ನ ಲೀಲೆಗಳನ್ನು ಪ್ರದರ್ಶಿಸುತ್ತಿದ್ದಾನೆ. ಶ್ರೀ ಕೃಷ್ಣನ ಲೀಲಾ ವಿಲಾಸಗಳನ್ನು ವರ್ಣಿಸುವ ಶ್ಲೋಕಗಳ ಪಠನವನ್ನು ಮುಂದುವರಿಸುವಂತೆ ಚೈತನ್ಯ ಮಹಾಪ್ರಭುಗಳು ರಘುಪತಿ ಉಪಾಧ್ಯಾಯರನ್ನು ಕೋರಿದರು. ಹೀಗೆ ಪ್ರಭುವರಿಯರು ದೈವೋನ್ಮಾದದಲ್ಲಿ ಲೀನವಾಗಿ ಹೋಗಿದ್ದರು. ಅವರ ಮೈ ಮನಗಳು ಉಡುಗಿದವು. ಚೈತನ್ಯ ಮಹಾಪ್ರಭುಗಳಲ್ಲಿ ಕಂಡು ಬಂದ ದೈವೋನ್ಮಾದದ ಚಿಹ್ನೆಗಳನ್ನು ನೋಡಿದ ರಘುಪತಿ ಉಪಾಧ್ಯಾಯರು ಪ್ರಭುವರಿಯರು ನಿಜವಾಗಿ ಮನುಷ್ಯರಲ್ಲ, ಕೃಷ್ಣನೇ ಮಾನಿಸಿದರು. ಚೈತನ್ಯ ಮಹಾಪ್ರಭುಗಳು ರಘುಪತಿ ಉಪಾಧ್ಯಾಯರನ್ನು ಪ್ರಶ್ನಿಸಿದರು, ನಿಮ್ಮ ತೀರ್ಮಾನದ ಪ್ರಕಾರ ಅತ್ಯಂತ ಶ್ರೇಷ್ಠ ಪುರುಷನು ಯಾರು? ರಘುಪತಿ ಉಪಾಧ್ಯಾಯರು ಉತ್ತರ ಕೊಟ್ಟರು, ಭಗವಾನ್ ಶ್ಯಾಮ ಸುಂದರನ ರೂಪವು ಶ್ರೇಷ್ಠವಾದದ್ದು. ಕೃಷ್ಣನ ಧಾಮಗಳಲ್ಲೆಲ್ಲ ಯಾವುದು ಅತ್ಯುತ್ಕೃಷ್ಟವಾದುದೆಂದು ನೀವು ಭಾವಿಸುತ್ತೀರಿ? ಮಧುಪುರಿ ಅಥವಾ ಮಥುರಾ ಧಾಮವು ನಿಶ್ಚಯವಾಗಿ ಸರ್ವೋತ್ಕೃಷ್ಟವಾದದ್ದು. ಕೃಷ್ಣನ ಶೈಶವ, ಬಾಲ್ಯ ಹಾಗೂ ನವ ಯೌವನ ಇವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದೆಂದು ನೀವು ಅಭಿಪ್ರಾಯ ಪಡುತ್ತೀರಿ? ನವ ಯೌವನವೇ ಅತ್ಯುತ್ತಮವಾದುದು.
ಚೈತನ್ಯ ಮಹಾಪ್ರಭುಗಳು ಕೇಳ್ತಾರೆ, ರಸಗಳಲ್ಲಿ ಅತ್ಯುತ್ತಮವಾದುದು ಯಾವುದೆಂದು ನೀವು ತಿಳಿದಿರುವಿರಿ? ರಘುಪತಿ ಉಪಾಧ್ಯಾಯರು ಕೊಟ್ಟ ಉತ್ತರ, ದಾಂಪತ್ಯ ಪ್ರೇಮ ರಸವು ಸರ್ವಶ್ರೇಷ್ಠವಾದ. ಕೊನೆಯಲ್ಲಿ ಚೈತನ್ಯ ಮಹಾಪ್ರಭು ನುಡಿದರು, ನೀವು ನನಗೆ ಪ್ರಥಮ ಶ್ರೇಣಿಯ ತತ್ವಗಳನ್ನು ಬೋಧಿಸಿದ್ದೀರಿ. ಹೀಗೆಂದ ಬಳಿಕ ಪ್ರಭುವರಿಯರು ಕಟ್ಟಿಕೊಂಡಿದ್ದ ಸ್ವರದಲ್ಲಿ ಇಡೀ ಶ್ಲೋಕವನ್ನು ಪಠಿಸಿದರು. ಕಾಮಸುಂದರ ರೂಪವೇ ಉತ್ಕೃಷ್ಟ ರೂಪ, ಮಥುರಾ ನಗರಿಯೇ ಪರಮಧಾಮ. ಪ್ರಭು ಕೃಷ್ಣನ ನವ ಯೌವನವು ಸರ್ವದಾ ಧ್ಯಾನಿಸಬೇಕಾದಂತಹುದು ಹಾಗೂ ದಾಂಪತ್ಯ ಪ್ರೇಮ ರಸವು ರಸಗಳಲ್ಲೇ ಶ್ರೇಷ್ಠವಾದದ್ದು. ಬಳಿಕ ಚೈತನ್ಯ ಮಹಾಪ್ರಭುಗಳು ದೈವೋನ್ಮಾದ ಭರಿತ ಪ್ರೇಮದಿಂದ ರಘುಪತಿ ಉಪಾಧ್ಯಾಯರನ್ನು ಆಲಂಗಿಸಿಕೊಂಡರು. ಇತ್ತ ರಘುಪತಿ ಉಪಾಧ್ಯಾಯರು ರಾಗ ಪರವಶರಾಗಿ ನರ್ತಿಸಲು ಪ್ರಾರಂಭಿಸಿದರು. ಚೈತನ್ಯ ಮಹಾಪ್ರಭುಗಳು ಹಾಗೂ ರಘುಪತಿ ಉಪಾಧ್ಯಾಯರು ನರ್ತಿಸುವುದನ್ನು ನೋಡಿ ವಲ್ಲಭ ಭಟ್ಟಾಚಾರ್ಯರು ದಿಗ್ಭ್ರಮಿತರಾದರು. ಅಷ್ಟೇ ಅಲ್ಲ, ಅವರು ತಮ್ಮ ಇಬ್ಬರು ಗಂಡು ಮಕ್ಕಳನ್ನು ಕರೆತಂದು ಪ್ರಭುವರ್ಯರ ಪಾದಕಮಲಗಳಿಗೆ ಎರಗುವಂತೆ ಮಾಡಿದರು. ಚೈತನ್ಯ ಮಹಾಪ್ರಭುಗಳು ಆಗಮಿಸಿದ್ದಾರೆಂಬುದನ್ನು ಕೇಳಿ ಗ್ರಾಮಸ್ಥರೆಲ್ಲರೂ ಅವರನ್ನು ನೋಡಲು ಬಂದರು. ಪ್ರಭುವರ್ಯರನ್ನು ನೋಡಿದ್ದಷ್ಟರಿಂದಲೇ ಅವರೆಲ್ಲರೂ ಕೃಷ್ಣ ಭಕ್ತರಾದರು. ಗ್ರಾಮದ ಬ್ರಾಹ್ಮಣರೆಲ್ಲರಿಗೂ ಚೈತನ್ಯ ಮಹಾಪ್ರಭುಗಳಿಗೆ ಆಹ್ವಾನ ನೀಡುವ ಕಾತರವಿತ್ತು. ಆದರೆ ಹಾಗೆ ಮಾಡದಂತೆ ವಲ್ಲಭ ಭಟ್ಟಾಚಾರ್ಯರು ಅವರೆಲ್ಲರನ್ನು ತಡೆದು ನಿಲ್ಲಿಸಿದರು. ಉನ್ಮಾದ ಭರಿತ ದೈವ ಪ್ರೇಮ ಉಕ್ಕಿ ಬಂದು ಪ್ರಭುವರ್ಯರು ಒಮ್ಮೆ ಯಮುನಾ ನದಿಗೆ ಬಿಟ್ಟರು. ಹೀಗಾಗಿ ಚೈತನ್ಯ ಮಹಾಪ್ರಭುಗಳನ್ನು ಅಡಾಯಿಲ ಗ್ರಾಮದಲ್ಲಿ ಇರಿಸಿಕೊಳ್ಳದಿರಲು ವಲ್ಲಭ ಭಟ್ಟಾಚಾರ್ಯರು ನಿರ್ಧರಿಸಿದರು. ಅಷ್ಟೇ ಅಲ್ಲ, ಪ್ರಭುಗಳನ್ನು ಮತ್ತೆ ಪ್ರಯಾಗಕ್ಕೆ ಕರೆದೊಯ್ಯಲು ತೀರ್ಮಾನಿಸಿದರು. ವಲ್ಲಭ ಭಟ್ಟರು ಪ್ರಭುವರ್ಯರಿಗೆ ಆಹ್ವಾನ ನೀಡುವ ಅಪೇಕ್ಷೆ ಯಾರಿಗಾದರೂ ಇದ್ದರೆ ಅಂತವರು ಪ್ರಯಾಗಕ್ಕೆ ಬಂದು ನೀಡಲಿ ಎಂದು ಹೇಳಿದರು. ಆ ಬಳಿಕ ಪ್ರಭುಗಳನ್ನು ಕರೆದುಕೊಂಡು ಪ್ರಯಾಗಕ್ಕೆ ಯಮುನಾ ನದಿಯ ಮೇಲೆ ಪ್ರಯಾಣ ಮಾಡುವುದನ್ನು ವಲ್ಲಭ ಭಟ್ಟಾಚಾರ್ಯರು ಬೇಕೆಂದೇ ತಪ್ಪಿಸಿಕೊಂಡರು. ಗಂಗಾ ನದಿಯ ಮೇಲೆ ಪ್ರಯಾಣ ಮಾಡುವ ನಾವೆಯೊಂದರಲ್ಲಿ ಅವರು ಪ್ರಭುಗಳು ಪ್ರಯಾಗದತ್ತ ಪ್ರಯಾಣಿಸಿದರು. ಪ್ರಯಾಗದಲ್ಲಿ ಅಸಾಧ್ಯ ಜನಸಂದಣಿ ಆದೀತೆಂದು ಶಂಕಿಸಿ ಚೈತನ್ಯ ಮಹಾಪ್ರಭುಗಳು ದಶಾಶ್ವಮೇಧ ಎನ್ನುವ ಸ್ನಾನಘಟ್ಟಕ್ಕೆ ಹೋದರು. ಪ್ರಭುವರ್ಯರು ಶ್ರೀ ರೂಪ ಗೋಸ್ವಾಮಿಯವರಿಗೆ ಆದೇಶ ನೀಡಿದ್ದು ಇದೇ ಸ್ಥಳದಲ್ಲಿ ರೂಪರಿಗೆ ಭಕ್ತಿ ಸೇವೆಯ ತತ್ವವನ್ನು ಪ್ರಸಾರ ಮಾಡಲು ಅಧಿಕಾರ ನೀಡಿದ್ದೂ ಅಲ್ಲೇ. ದಶಾಶ್ವಮೇಧ ಎನ್ನುವ ಸ್ನಾನಘಟ್ಟಕ್ಕೆ ಹೋದರು. ಈ ಪ್ರಭುವರ್ಯರು ಶ್ರೀ ರೂಪ ಗೋಸ್ವಾಮಿಯವರಿಗೆ ಉಪದೇಶ ನೀಡಿದ್ದು ಇದೇ ಸ್ಥಳದಲ್ಲಿ, ದಶಾಶ್ವಮೇಧ. ಮತ್ತು ರೂಪರಿಗೆ ಭಕ್ತಿ ಸೇವೆ ತತ್ವವನ್ನು ಪ್ರಸಾರ ಮಾಡಲು ಅಧಿಕಾರ ನೀಡಿದ್ದು ಇಲ್ಲೇ. ಆಮೇಲೆ ಆಗತ್ತದು. ಭಗವಾನ್ ಕೃಷ್ಣನು ಪ್ರತಿಪಾದಿಸಿದ ತತ್ವದ ಅಂತಿಮ ಮೇರೆ ಭಕ್ತಿ ಸೇವಾ ತತ್ವದ ಸತ್ಯತೆ ಹಾಗೂ ರಾಧಾಕೃಷ್ಣನ ದಾಂಪತ್ಯದಲ್ಲಿ ಪರ್ಯವಸಾನಗೊಂಡ ದಾಂಪತ್ಯ ರಸವೇ ಮುಂತಾದ ರಸಗಳ ಸ್ಥಾನ. ಈ ಎಲ್ಲದರ ಬಗೆಗೆ ಚೈತನ್ಯ ಮಹಾಪ್ರಭುಗಳು ಶ್ರೀಲ ರೂಪ ಗೋಸ್ವಾಮಿ ಅವರಿಗೆ ಶಿಕ್ಷಣ ನೀಡಿದರು. ಕೊನೆಯಲ್ಲಿ ಪ್ರಭುವರ್ಯರು ಶ್ರೀಮದ್ ಭಾಗವತದ ಅಂತಿಮ ನಿರ್ಣಯಗಳನ್ನು ರೂಪ ಗೋಸ್ವಾಮಿ ಅವರಿಗೆ ಬೋಧಿಸಿದರು. ರಾಮಾನಂದ ರಾಯರಿಂದ ತಾವು ಕೇಳಿ ಅರಿತಿದ್ದ ಸಿದ್ಧಾಂತಗಳೆಲ್ಲವನ್ನು ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿ ಅವರಿಗೆ ಬೋಧಿಸಿದರು. ಅಷ್ಟೇ ಅಲ್ಲ, ಅವುಗಳೆಲ್ಲವೂ ರೂಪರ ಮನದಾಳಕ್ಕಿಳಿಯುವಂತೆ ಅನುಗ್ರಹ ತೋರಿದರು. ಶ್ರೀ ರೂಪ ಗೋಸ್ವಾಮಿಯವರ ಹೃದಯವನ್ನು ಪ್ರವೇಶಿಸುವುದರ ಮೂಲಕ ಎಲ್ಲಾ ಸಿದ್ಧಾಂತಗಳನ್ನು ಸಮಂಜಸವಾಗಿ ದೃಢಪಡಿಸಿಕೊಳ್ಳುವ ಶಕ್ತಿಯನ್ನು ಅವರಿಗೆ ಚೈತನ್ಯ ಮಹಾಪ್ರಭುಗಳು ದಯಪಾಲಿಸಿದರು. ಯಾವ ಭಕ್ತನ ನಿರ್ಧಾರಗಳು ಗುರು ಪರಂಪರೆಯ ನಿರ್ಣಯಗಳೊಂದಿಗೆ ಸರಿಯಾಗಿ ಹೊಂದಿಕೊಳ್ಳುವವೋ ಅಂತಹ ಒಬ್ಬ ಅನುಭವಿ ಭಕ್ತನನ್ನಾಗಿ ರೂಪರನ್ನು ಎರಕ ಹೊಯ್ದರು. ಹೀಗೆ ಚೈತನ್ಯ ಮಹಾಪ್ರಭುಗಳು ಶ್ರೀಲ ರೂಪ ಗೋಸ್ವಾಮಿಯವರಿಗೆ ತತ್ವ ಸಂಬಂಧಿತ ಶಕ್ತಿಯನ್ನು ನೀಡಿದರು. ತಾವು ರಚಿಸಿರುವ ಚೈತನ್ಯ ಚಂದ್ರೋದಯ ಎನ್ನುವ ಗ್ರಂಥದಲ್ಲಿ ಕವಿ ಕರ್ಣಪೂರ ಅವರು ಚೈತನ್ಯ ಮಹಾಪ್ರಭು ಹಾಗೂ ಶ್ರೀ ರೂಪ ಗೋಸ್ವಾಮಿಯವರ ಮಿಲನದ ಸಂದರ್ಭವನ್ನು ಸುದೀರ್ಘವಾಗಿ ವರ್ಣಿಸಿದ್ದಾರೆ. ಚೈತನ್ಯ ಚಂದ್ರೋದಯ. ಕಾಲಕ್ರಮದಲ್ಲಿ ಕೃಷ್ಣನ ಬೃಂದಾವನ ಲೀಲೆಗಳ ವೃತ್ತಾಂತವು ಹೆಚ್ಚು ಕಡಿಮೆ ಕಳೆದು ಹೋಯಿತು. ಆ ಲೋಕೋತ್ತರ ಲೀಲೆಗಳನ್ನು
ಪರಿಸ್ಫುಟವಾಗಿ ನಿರೂಪಿಸಬೇಕಾದ್ದರ ಅಗತ್ಯವಿತ್ತು. ಈ ಪುನರ್ ನಿರೂಪಣೆಯ ಕೆಲಸವನ್ನು ವೃಂದಾವನದಲ್ಲಿ ಕೈಗೊಳ್ಳುವಂತೆ ಶ್ರೀಲ ರೂಪ ಗೋಸ್ವಾಮಿ ಹಾಗೂ ಶ್ರೀ ಸನಾತನ ಗೋಸ್ವಾಮಿ ಅವರಿಗೆ ಚೈತನ್ಯ ಮಹಾಪ್ರಭುಗಳು ಅಧಿಕಾರ ನೀಡಿದರು. ತನ್ಮೂಲಕ ತಮ್ಮ ಅನುಗ್ರಹವೆಂಬ ಅಮೃತದಿಂದ ಆ ಸೋದರರಿಗೆ ಅಭಿಷೇಕ ಮಾಡಿದರು. ಮೊದಲಿನಿಂದಲೂ ಶ್ರೀಲ ರೂಪ ಗೋಸ್ವಾಮಿಯವರು ಶ್ರೀ ಚೈತನ್ಯ ಮಹಾಪ್ರಭುಗಳ ದಿವ್ಯ ಗುಣಗಳಲ್ಲಿ ಗಾಢವಾದ ಒಲವು ತೋರುತ್ತಿದ್ದರು. ಈ ಕಾರಣ ಅವರು ಕೌಟುಂಬಿಕ ಬದುಕಿನಿಂದ ಶಾಶ್ವತವಾಗಿ ಬಿಡುಗಡೆ ಪಡೆದಿದ್ದರು. ಶ್ರೀಲ ರೂಪ ಗೋಸ್ವಾಮಿ ಹಾಗೂ ಅವರ ಕಿರಿಯ ಸಹೋದರ ವಲ್ಲಭ ಇಬ್ಬರನ್ನು ಚೈತನ್ಯ ಮಹಾಪ್ರಭುಗಳು ಆಶೀರ್ವದಿಸಿದರು. ಪ್ರಭು ವರ್ಯರು ತಮ್ಮ ನಿರಂತರ ದಿವ್ಯ ರೂಪದಲ್ಲಿ ವಿಶ್ವಾತೀತರಾಗಿ ಸ್ಥಿತರಾಗಿದ್ದರೂ ಪ್ರಯಾಗದಲ್ಲಿ ಅವರು ರೂಪ ಗೋಸ್ವಾಮಿಯವರಿಗೆ ದೈವವಾದ ಪೂರಿತ ಕೃಷ್ಣ ಪ್ರೇಮವನ್ನು ಕುರಿತು ಬೋಧಿಸಿದರು. ತರುವಾಯ ಚೈತನ್ಯ ರೂಪ ಗೋಸ್ವಾಮಿ ಅವರನ್ನು ಆತ್ಮೀಯತೆಯಿಂದ ಆಲಂಗಿಸಿಕೊಂಡು ನಮ್ಮೆಲ್ಲ ಅನುಗ್ರಹವನ್ನು ಅವರಿಗೆ ನೆರೆದರು. ಯಾರು ಸ್ವರೂಪ ದಾಮೋದರರ ಆತ್ಮೀಯ ಮಿತ್ರರಾಗಿದ್ದಾರೋ, ಚೈತನ್ಯ ಮಹಾಪ್ರಭುಗಳ ಪ್ರತಿ ರೂಪವಾಗಿದ್ದರೂ ಆತ್ಮೀಯ ಮಿತ್ರರಾಗಿದ್ದರೂ ಚೈತನ್ಯ ಮಹಾಪ್ರಭುಗಳ ಪ್ರತಿರೂಪವಾಗಿದ್ದರು ಆ ಶ್ರೀಲ ರೂಪ ಗೋಸ್ವಾಮಿಯವರು ದಿಟದಲ್ಲಿ ಪ್ರಭುವರ್ಯ ಚೈತನ್ಯರಿಗೆ ಪರಮ ಪ್ರಿಯರಾಗಿದ್ದರು. ಶ್ರೀ ಚೈತನ್ಯ ಮಹಾಪ್ರಭುಗಳ ಉನ್ಮತ್ತ ದೈವ ಪ್ರೇಮದ ಸಾಕಾರ ಮೂರ್ತಿಯಾಗಿದ್ದ ರೂಪ ಗೋಸ್ವಾಮಿಯವರು ಹುಟ್ಟು ರೂಪವಂತರು. ಪ್ರಭುವರ್ಯರು ಪ್ರತಿಪಾದಿಸಿದ ತತ್ವಗಳನ್ನು ರೂಪ ಗೋಸ್ವಾಮಿ ಕಟ್ಟು ಎಚ್ಚರದಿಂದ ಪಾಲಿಸಿದರು. ಅಷ್ಟೇ ಅಲ್ಲ, ಪ್ರಭು ಕೃಷ್ಣನ ಲೀಲೆಗಳನ್ನು ವರ್ಣಿಸುವ ಸಾಮರ್ಥ್ಯ ಪಡೆದ ವ್ಯಕ್ತಿಯವರಾಗಿದ್ದರು. ರೂಪ ಗೋಸ್ವಾಮಿ ಅವರಿಂದ ಲೋಕೋತ್ತರ ಸಾಹಿತ್ಯ ರಚನೆಯಾಗಲಿ ಎಂಬ ಉದ್ದೇಶವಿರಿಸಿಕೊಂಡು ಚೈತನ್ಯ ಮಹಾಪ್ರಭುಗಳು ತಮ್ಮ ಅನುಗ್ರಹ ಹಾಗಾಗಿ ಚೈತನ್ಯ ಮಹಾಪ್ರಭುಗಳ ವಿಶೇಷ ಕೃಪೆಯನ್ನ ಅನುಗ್ರಹವನ್ನ ಪಡ್ಕೊಂಡಿದ್ದು ರೂಪ ಗೋಸ್ವಾಮಿಯವರು ಎಲ್ಲ ನಮ್ಮ ಗೌಡಿಯ ವೈಷ್ಣವದ ಎಲ್ಲ ಬಹಳ ಅತ್ಯುತ್ಕೃಷ್ಟವಾದ ಗ್ರಂಥಗಳನ್ನು ರಚಿಸಿದ್ರು. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳು ಅವರನ್ನ ಸಶಕ್ತಗೊಳಿಸ್ತಾರೆ. ಅವರ ಮುಖೇನ ಈ ರಸ ತತ್ವವನ್ನು ಭಕ್ತಿ ರಸಾಮೃತ ಸಿಂಧು ಎಷ್ಟೊಂದು ಪುಸ್ತಕಗಳನ್ನ ರೂಪ ಗೋಸ್ವಾಮಿ ಅವರು ನಮಗೆ ಕೊಟ್ಟಿದ್ದಾರೆ. ಉದ್ದೇಶ ಚೈತನ್ಯ ಮಹಾಪ್ರಭುಗಳು ಏನು ಬರೀಲಿಲ್ಲ, ಆದ್ರೆ ರೂಪ ಗೋಸ್ವಾಮಿಯವರ ಮೂಲಕ ಅವರು ಬಹಳ ವಿಶೇಷವಾದ ಗ್ರಂಥಗಳನ್ನ ರಚಿಸ್ತಾರೆ. ರೂಪ ಗೋಸ್ವಾಮಿ ಅವರಿಂದ ಲೋಕೋತ್ತರ ಸಾಹಿತ್ಯ ರಚನೆಯಾಗಲಿ ಎಂಬ ಉದ್ದೇಶ ಇರಿಸಿಕೊಂಡು ಚೈತನ್ಯ ಮಹಾಪ್ರಭುಗಳು ತಮ್ಮ ಅನುಗ್ರಹ ವಿಶೇಷವನ್ನು ಅವರ ಮೇಲೆ ಹರಿಸ ಹೀಗೆ ಶ್ರೀಲ ರೂಪ ಗೋಸ್ವಾಮಿ ಅವರ ಗುಣಲಕ್ಷಣಗಳು ಕವಿ ಕರುಣಾಪೂರರಿಂದ ಅನೇಕ ಕಡೆ ವರ್ಣಿತವಾಗಿವೆ. ಶ್ರೀ ರೂಪ ಗೋಸ್ವಾಮಿ ಹಾಗೂ ಶ್ರೀಲ ಸನಾತನ ಗೋಸ್ವಾಮಿ ಈರ್ವರ ಮೇಲೆ ಪ್ರಭುವರ್ಯರು ಹೇಗೆ ತಮ್ಮ ವ್ಯಾಜ ಕರುಣಾ ಜಲವನ್ನು ಹರಿಸಿದರೆಂಬುದರ ವಿವರವನ್ನು ಕವಿ ನೀಡಿದ್ದಾರೆ. ಹಾಗಾಗಿ ಯಸ್ಯ ಪ್ರಸಾದ ಭಗವತ್ ಪ್ರಸಾದ. ಗುರುಗಳು ತೃಪ್ತರಾದರೆ ಶಿಷ್ಯ ಯಾವ ಒಂದು ಕಾರ್ಯವನ್ನಾದರೂ ಮಾಡಬಹುದು. ಯಾಕಂದ್ರೆ ಇದು ಆಧ್ಯಾತ್ಮಿಕ ಜೀವನ ಸಂಪೂರ್ಣವಾಗಿ ಕೃಪೆಯ ಮೇಲೆ ಆಧಾರಿತವಾಗಿರುವಂಥದ್ದು. ಅದು ನಮ್ಮ ಸಾಮರ್ಥ್ಯದ ಮೇಲೆ ಆಧಾರಿತವಾಗಿಲ್ಲ. ಸಾಮಾನ್ಯವಾಗಿ ನಾವು ಆ ರೀತಿ ಯೋಚನೆ ಮಾಡ್ತೀವಿ, ನಾನು ಮಾಡದೆ ಅಂತ ಆದ್ರೆ ಅದು ಸುಮ್ಮನೆ ಅಹಂಕಾರ ಅಷ್ಟೇ. ಆಧ್ಯಾತ್ಮಿಕವಾಗಿ ನಮ್ಮಿಂದ ನಡೆಯುವಂತ ಎಲ್ಲಾ ಕೆಲಸಗಳಿಗೂ ಕೂಡ ಕಾರಣ ಭಗವಂತ. ಗುರುಗಳು ಆ ಭಗವಂತನಿಂದ ಬರ್ತಾ ಇರೋ ಕೃಪೆ. ಭಗವಂತ ಕೃಪೆ ಯಾಕೆ ಕೊಡ್ತಾ ಇದ್ದಾನೆ? ಯಾಕಂದ್ರೆ ಇದು ಆಚಾರ್ಯರ ಉದ್ದೇಶ, ಇಚ್ಛೆ ಆಗಿರುತ್ತೆ. ಅದಕ್ಕೆ ಯಶ ಪ್ರಸಾದ ಭಗವತ್ ಪ್ರಸಾದ. ನಾವು ಗುರುಗಳ ಆಜ್ಞೆಗಳನ್ನ ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡಿದಾಗ ಆ ಶ್ರೇಷ್ಠ ವೈಷ್ಣವರ ಆಸೆಯಾಗಿರೋದನ್ನ ನಾವು ಕಾರ್ಯರೂಪಕ್ಕೆ ತರಕ್ಕೆ ಪ್ರಯತ್ನ ಮಾಡಿದಾಗ ಅದಕ್ಕೆ ಅವಶ್ಯಕವಾಗಿರುವಂತ ಶಕ್ತಿಯನ್ನ ಭಗವಂತ ಕೊಡ್ತಾನೆ. ಯಾಕೆ ಇದು ಅವರ ಭಕ್ತರಿಗೆ ಬೇಕಾಗಿರೋದು, ತನ್ನ ಭಕ್ತರಿಗೆ ಇದು ಬೇಕಾಗಿದೆ. ಹಾಗಾಗಿ ಅದನ್ನ ನಡೆಸ್ಕೊಡೋದು ಭಗವಂತನ ಕೆಲಸವಾಗುತ್ತೆ. ಆ ಕಾರಣ ಯಾರು ಆ ಕೆಲಸವನ್ನ ಕೈಗೊಂಡಿದ್ದಾರೋ ಅವರಿಗೆ ಕೃಪೆ ಶಕ್ತಿಯನ್ನ ದಯಪಾಲಿಸುದು ಭಗವಂತ ಮಾಡ್ತಾನೆ. ಯಾಕಂದ್ರೆ ಅವನ ಕೃಪೆ ಶಕ್ತಿ ನಮ್ಮ ಮೇಲೆ ನಮಗೆ ಸಿಗ್ಲಿಲ್ಲ ಅಂದ್ರೆ ನಾವು ಯಾವ ಕಾರ್ಯವನ್ನು ಸಾಧನೆ ಮಾಡ. ಹಾಗಾಗಿ ನಾವು ಗುರುಗಳಿಗೆ ಶರಣಾಗತರಾಗ್ಬೇಕು. ಶರಣಾಗತಿ ಅಂದ್ರೆ ಅವರ ಉಪದೇಶವನ್ನ ಶ್ರವಣ ಮಾಡ್ಬೇಕು. ಅವರ ಇಚ್ಛೆಗಳನ್ನ, ಆಸೆಗಳನ್ನ
ಆದೇಶಗಳನ್ನ ಪೂರೈಸೋದಕ್ಕೆ ನಮ್ಮ ಜೀವನವನ್ನ ಸಮರ್ಪಿಸ್ಕೊಳ್ಳಿ. ಇದು ಸಮರ್ಪಣಾ ಭಾವ. ಇದು ದೀಕ್ಷೆಯ. ಇವತ್ತಿಗೆ ಇಲ್ಲೇ ನಿಲ್ಲಿಸ್ತೀನಿ. ಸಾಕಷ್ಟು ಶ್ಲೋಕ. ಚೈತನ್ಯ ಚರಿತಾಮೃತ ಕಿ ಜಯ. ಜಗದ್ಗುರು ಶ್ರೀ ಕಲ್ಪತರು. ಕೃಷ್ಣ